ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಮತ್ತೊಂದು ರಿಲೇಷನ್ಶಿಪ್ಪಿನ ಬಗ್ಗೆ ರೀಡಿಂಗನ್ನು ಮಾಡಿ ನೋಡೋಣ. ಈ ಒಂದು ಟಾಪಿಕ್ ಏನು ಅಂತ ಹೇಳಿದರೆ, ಮುಂದಿನ ಬೆಳವಣಿಗೆ ನಿಮ್ಮ ಸಂಬಂಧದಲ್ಲಿ ಅನ್ನುವಂಥದ್ರ ಬಗ್ಗೆ ಒಂದು ಟಾಪಿಕನ್ನು ಮಾಡಿ ನೋಡೋಣ. ಅಂದರೆ ನಿಮ್ಮ ಸಂಬಂಧ ಯಾವ ಸ್ಥಿತಿಯಲ್ಲಿದೆ, ಬೇರೆ ವ್ಯಕ್ತಿಯ ಕೈವಾಡ ಇದೆಯಾ, ಅವರು ಯಾವ ರೀತಿಯ ಆ್ಯಕ್ಷನನ್ನು ತಗೊಳ್ಳಿಕ್ಕೆ ತಯಾರಿದ್ದಾರೆ, ಅವರು ಬರ್ತಾರೋ ಇಲ್ವೋ, ಸಂಪರ್ಕ ಮಾತುಕತೆ ಹೇಗೆ ನಡೆಯುತ್ತೆ, ಮುಖ್ಯ ತಿರುವು, ಹಾಗೆ ಅದರ ಜೊತೆಗೆ 3 ತಿಂಗಳ ಒಂದು ಎನರ್ಜಿಯನ್ನು ಪಿಕ್ ಮಾಡಿ ನೋಡುವ ಏನಾಗುತ್ತೆ ಅನ್ನುವಂತಹ ರೀತಿಯಲ್ಲಿ. ಅದರ ಜೊತೆಗೆ ಯೂನಿವರ್ಸಿಂದ ಕೆಲವು ಗೈಡ್ಲೈನ್ಸ್, ಬ್ಲೆಸ್ಸಿಂಗ್ ಸಂದೇಶಗಳನ್ನು ಕೂಡ ತೆಗೆಯೋಣ. ಓಕೆನಾ? ಎಸ್, ಚಾನಲ್ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೇನೆ. ಕಾರ್ಡ್ಗಳು ಕಾಣಿಸುವ ಹಾಗೆ ಇಟ್ಟಿದ್ದೇನೆ. ಎಸ್, ಬನ್ನಿ ರೀಡಿಂಗನ್ನು ಮಾಡೋಣ. ಫಸ್ಟ್ ಪೈಲ್, ಸೆಕೆಂಡ್ ಪೈಲ್, ಗೈಡ್ಲೈನ್ಸ್. ಓಕೆನಾ? ಎಸ್, ಒಂದು ನಿಮಿಷ ಕಾರ್ಡನ್ನು ಆಚೆ ಇಡ್ತಾನೆ. ಓಕೆ, ಫಸ್ಟ್ ಈಗ ನಿಮ್ಮ ಸಂಬಂಧ ಯಾವ ಸ್ಥಿತಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ. ನಿಮ್ಮಿಬ್ಬರ ಸಂಬಂಧ ಇದು ಮ್ಯಾರಿಡ್ ಆಗಿರಲಿ ಅಥವಾ ಅನ್ಮ್ಯಾರಿಡ್ ಆಗಿರಲಿ, ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇರಲಿ, ಅಥವಾ ಅವರು ನಿಮ್ಮನ್ನು ಬಿಟ್ಟೇ ಹೋಗಿರಲಿ, ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿ ಇದ್ದಾರೆ ಅಂತಾದರೆ ಖಂಡಿತವಾಗಿಯೂ ರೀಡಿಂಗನ್ನು ನೋಡಬಹುದು. ಈ ಸಂಬಂಧ ಪ್ರಸ್ತುತವಾಗಿ ಯಾವ ಪರಿಸ್ಥಿತಿಯಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ ಅಂತ ಪ್ರಸ್ತುತದಲ್ಲಿ ನೋಡ್ತಾ ಹೋಗುವ. ಮಹಾಕಾಳಿಯೇ ನಮಃ. 10 ಆಫ್ ವಾಂಡ್ಸ್, 6 ಆಫ್ ಸೋರ್ಡ್ಸ್, 10 ಆಫ್ ಕಪ್ಸ್, ದ ಸನ್ ಕಾರ್ಡ್. ಕೆಲವರಿಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರಸ್ತುತವಾಗಿ ಏನು ಅಂತ ಹೇಳಿದರೆ, ಈ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಟೆನ್ಷನ್ ಇದೆ, ಸ್ಟ್ರೆಸ್ ಆಗಿದೆ ಅನ್ನುವಂತಹದನ್ನು ಕಾಣಿಸ್ತಾ ಇದೆ. ಕೆಲವರ ಎನರ್ಜಿ ಡ್ರೈನ್ ಆಗಿದೆ, ತುಂಬಾ ಒಣಗಿ ಹೋಗಿದ್ದಾರೆ ಎಮೋಷನಲಿ ಅನ್ನುವಂತಹದನ್ನು ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಅವರ ಕುಟುಂಬದ ವ್ಯವಹಾರಗಳು, ಅವರ ಕುಟುಂಬದ ಜವಾಬ್ದಾರಿಗಳು ಕಟ್ಟಿ ಹಾಕ್ತಾ ಇದೆ. ಈ ವಿಚಾರದ ಕಡೆಗೆ ತಲೆ ಕೆಡಿಸ್ಕೊಳ್ಳಿಕ್ಕೂ ಪುರುಸೋತಿಲ್ಲ ಅನ್ನುವಂತಹ ರೀತಿಯಲ್ಲಿ ಮಾಡ್ತಾ ಇದೆ ಅನ್ನುವಂತಹದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಒಂದು ರೀತಿಯ ದುಃಖ, ಸ್ಯಾಡ್ನೆಸ್, ಲೋನ್ಲಿನೆಸ್ಸನ್ನು ಈ ಒಂದು ಕಾರ್ಡ್ ಎದ್ದು ತೋರಿಸ್ತಾ ಇದೆ. ಇನ್ನು ಕೆಲವರಿಗೆ ಏನಾಗಿದೆ ಗೊತ್ತಾ, ನಿಮ್ಮ ಹಿಂದಿನ ಘಟನೆಗಳು, ಆ ಘಟನೆಗಳನ್ನು ಇಟ್ಕೊಂಡು ಕೂತಿರುವಂತಹದ್ದು, ಪಾಸ್ಟ್ ಇಶ್ಯೂಸ್ಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರುವಂತಹದನ್ನು ಕೂಡ ಪ್ರಸ್ತುತ ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ. ಅದು ನೀವಾಗಿರಬಹುದು ಅಥವಾ ನಿಮ್ಮ ಪಾರ್ಟ್ನರ್ ಕೂಡ ಆಗಿರಬಹುದು. ಓಕೆನಾ? ಎಸ್, ಅದರ ಜೊತೆಗೆ ಏನು ಅಂತ ಹೇಳಿದರೆ, ನನ್ನ ಪ್ರಕಾರ ಇದು ಮೋಸ್ಟ್ ಆಫ್ ದಿ ಪರ್ಸನ್ ಏನು ಅಂತ ಹೇಳಿದ್ರೆ, ಮನೆಯ ಹಿರಿಯ ವ್ಯಕ್ತಿ ಆಗಿರಬಹುದು ಅಥವಾ ಒಬ್ಬನೇ ಮಗಳು ಕೂಡ ಇರಬಹುದು. ಯಾಕೆ ಅಂತ ಹೇಳಿದರೆ, ಅವರಿಗೆ ಸಂಸಾರದ ಜವಾಬ್ದಾರಿ ಇದೆ, ತಾನು ದುಡಿದು ಆ ಕುಟುಂಬವನ್ನು ಸಾಕುವಂತಹ ಒಂದು ಶಕ್ತಿ ಅಥವಾ ಒಂದು ಪ್ರಯತ್ನ ಎರಡೂ ಕೂಡ ಅವರ ಮೇಲೆ ಇರೋದರಿಂದ ಅವರ ಒಂದು ಸಾಂಸಾರಿಕ ಜೀವನದ ಮೇಲೆ ಕೂಡ ಒತ್ತಡ ಬೀಳ್ತಾ ಇದೆ ಮ್ಯಾರಿಡ್ ಆಗಿದ್ದರೆ. ಆದ್ದರಿಂದಾಗಿ ಏನು ಅಂತ ಹೇಳಿದ್ರೆ, ಪ್ರಸ್ತುತ ಸ್ಥಿತಿಯಲ್ಲಿ ತುಂಬಾ ಒತ್ತಡಗಳು, ಸ್ಟ್ರೆಸ್ಗಳು, ಈ ವಿಚಾರದಲ್ಲಿ ಏನು ಅಂತ ಹೇಳಿದ್ರೆ ರೆಸ್ಪಾನ್ಸಿಬಿಲಿಟಿಗಳು ಕಾಣಿಸ್ತಾ ಇದೆ. ಇದು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು. ಮತ್ತು ಕೆಲವರಿಗೆ 6 ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೀವು ಯಾರನ್ನು ಇಷ್ಟಪಟ್ಟಿದ್ದೀರೋ ಅಥವಾ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಅಥವಾ ಮ್ಯಾರಿಡ್ ಆಗಿದ್ದರೂ ಕೂಡ ಮೂವ್ ಆನ್ ಆಗಿದ್ದಾರೆ, ನಿಮ್ಮ ಜೀವನವನ್ನು ಬಿಟ್ಟು ಅವರು ಹೊರಗಡೆ ಹೋಗಿದ್ದಾರೆ. ಬಟ್ ಅವ್ರು ಅಂದ್ಕೊಂಡಿದ್ದಾರೆ ಅದರಿಂದ ನೆಮ್ಮದಿ ಸಿಕ್ಕುತ್ತೆ, ಅದರಿಂದ ಶಾಂತಿ ಸಿಕ್ಕುತ್ತೆ, ಬಹುಶಃ ಇದು ಅನಿವಾರ್ಯ ನಮ್ಮಿಬ್ಬರಿಗೆ ಅನ್ನುವಂತಹ ರೀತಿಯಲ್ಲಿ ಅವರು ಕೂಡ ಅಂದ್ಕೊಂಡಿದ್ದಾರೆ. ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದರೆ, ಈ ರಿಲೇಷನ್ಶಿಪ್ಪಲ್ಲಿ ಏನಾಗಿದೆ ಅಂತ ಹೇಳಿದರೆ, ಯಾವುದೋ ವಿಚಾರಗಳಿಗಾಗಿ ತೀವ್ರವಾದಂತಹ ಒಂದು ಕ್ಲ್ಯಾಶಸ್ಗಳು ನಡೆದು ಆ ವ್ಯಕ್ತಿ ಹೊರಗಡೆ ಹೋಗಿದ್ದಾರೆ ಅನ್ನುವಂತಹದ್ದನ್ನು ಕೂಡ ಕಾಣಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಇದು ಏರ್ ಎಲಿಮೆಂಟ್ ಆಗಿರೋದ್ರಿಂದ ಈ ರೀತಿಯಾಗಿ ಹೇಳಬೇಕಾಗುತ್ತೆ. ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದರೆ, ಮಾತುಕತೆಯಲ್ಲಿ ಹೆಚ್ಚು ಕಮ್ಮಿಯಾಗಿ ಮಾತನಾಡಬೇಕಾದ್ರೆ ಆ ಮಾತುಗಳು ಒಬ್ಬರನ್ನೊಬ್ಬರು ಡಿಸ್ಟರ್ಬ್ ಮಾಡಿ ಸದ್ಯದ ಪರಿಸ್ಥಿತಿಯಲ್ಲಿ ನೋ ಕಾಂಟ್ಯಾಕ್ಟ್ಗೆ ಬಂದಿರಬಹುದು ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಬಹುಶಃ ಮಕ್ಕಳಿದ್ದು ಇನ್ನೊಂದು ಸಂಬಂಧಕ್ಕೆ ಹೋಗಿರುವಂಥದ್ದು, ಸಾರಿ ಹೇಳಿದ್ದಕ್ಕೆ, ಆ ರೀತಿಯಾದಂತಹ ಎನರ್ಜಿ ಕೂಡ ಇಲ್ಲಿ ಪಿಕ್ ಆಗ್ತಾ ಇದೆ. ಬಹುಶಃ ಆದ್ದರಿಂದಾಗಿ ಈ ರಿಲೇಷನ್ಶಿಪ್ ಮುಂದುವರೆದಿಲ್ಲ. ಮಕ್ಕಳುಗಳ ಆ ಒಂದು ಏನಂತಾರೆ
ಅವರು ಹಿಂದೆ ಪಾಸ್ಟ್ನಲ್ಲಿ ಇದ್ದಂತಹ ಆ ಮಕ್ಕಳು ಆ ಸಿಚುವೇಶನ್ ಅವ್ರಿಗೆ ಬಿಟ್ಕೊಡ್ಲಿಕ್ಕೂ ಆಗ್ತಾಯಿಲ್ಲ, ನಿಮ್ಮ ಕಡೆಗೆ ಬರಲಿಕ್ಕೂ ಆಗ್ತಾಯಿಲ್ಲ, ಆ ರೀತಿಯ ಒಂದು ಪರಿಸ್ಥಿತಿಯ ಒಳಗೆ ಇದ್ದಾರೆ ಅನ್ನುವಂತಹದನ್ನು ಇದು ಪರ್ಫೆಕ್ಟಾಗಿ ಹೇಳ್ತಾ ಇದೆ. ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದ್ರೆ 10 ಆಫ್ ಕಪ್ಸ್ ಕೂಡ ಬಂದಿದೆ. 10 ಆಫ್ ಕಪ್ಸ್ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವರ ಸ್ಥಿತಿ ಹೇಗಿದೆ ಅಂತ ಹೇಳಿದಾಗ, ಎಸ್ ಅವರಿಗೆ ಏನು ಅಂತ ಹೇಳಿದ್ರೆ ಬೇರೆ ಫ್ಯಾಮಿಲಿ ಸಿಕ್ಕಿದೆ, ಕೆಲವರಿಗೆ ಮದುವೆ ಆಗಿದೆ, ಕೆಲವರಿಗೆ ಮಕ್ಕಳಾಗಿದೆ, ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಅವರು ಜಸ್ಟ್ ಮೂವ್ ಆನ್ ಆಗಿದ್ದಾರೆ ಜೀವನದಲ್ಲಿ, ಹೊಸ ಬಾಳ ಸಂಗಾತಿಯ ಹುಡುಕಾಟದಲ್ಲಿ ಕೂಡ ಇರಬಹುದು ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಮೆಂಟಲಿ ಕೂಡ ಡಿಸ್ಟರ್ಬೆನ್ಸ್ ಇರಬಹುದು. ಬಹುಶಃ ನಿಮ್ಮ ಬಗ್ಗೆ ಕನಸು, ನಿಮ್ಮ ಬಗೆಯ ಆಸೆ, ನಿಮ್ಮ ಬಗೆಯ ಆಲೋಚನೆಗಳು ಅವರ ಮನಸ್ಸಿನಲ್ಲಿ ಇನ್ನೂ ಓಡ್ತಾ ಇದೆ ಅನ್ನುವಂತಹದ್ದನ್ನು ಕೆಲವು ಎನರ್ಜಿ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಮ್ಯಾರಿಡ್ ಪರ್ಸನ್ ಆಗಿದ್ದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ನೀವು ಕೊಟ್ಟಷ್ಟು ಪ್ರೀತಿ ಅವರು ಕೊಡ್ತಾ ಇಲ್ಲ, ಮಕ್ಕಳ ಬಗ್ಗೆ ಕೂಡ ಕಾಳಜಿಯನ್ನು ಮಾಡ್ತಾ ಇಲ್ಲ, ಸಾಂಸಾರಿಕ ಜವಾಬ್ದಾರಿಗಳನ್ನು ಹೊರ್ತಾ ಇಲ್ಲ ಅನ್ನುವಂತಹದ್ದನ್ನು ಕೂಡ ಈ ಕಾರ್ಡ್ಗಳು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆನಾ? ಎಸ್. ಮತ್ತು ಒಂದು ಕಾರ್ಡ್ ಬಂದಿದೆ, ದ ಸನ್ ಕಾರ್ಡ್. ಸನ್ ಕಾರ್ಡ್ ಅನ್ನುವಂತಹದ್ದು ಏನು ಅಂತ ಹೇಳಿದರೆ, ಪ್ರಸ್ತುತವಾದಂತಹ ಪರಿಸ್ಥಿತಿಯಲ್ಲಿ ಬಹುಶಃ ಈ ವ್ಯಕ್ತಿ ಅನ್ಮ್ಯಾರಿಡ್ ಆಗಿದ್ದರೆ ಈ ವ್ಯಕ್ತಿ ಖುಷಿಯಾಗಿಯೇ ಇದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಸನ್ನಿವೇಶದಿಂದ ಅವರು ಮೂವ್ ಆನ್ ಆಗಿ ಅವರ ಜೀವನದಲ್ಲಿ ಏನು ಅಂತ ಹೇಳಿದ್ರೆ ಉತ್ತಮವಾದಂತಹ ಬದಲಾವಣೆಗಳ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ನೀವು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗನ್ನಿಸ್ತಾ ಉಂಟು. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಬಹುಶಃ ನಿಮ್ಮಿಬ್ಬರ ರಿಲೇಷನ್ಶಿಪ್ನ ನಡುವೆ ಸಣ್ಣ ಮಕ್ಕಳ ಎನರ್ಜಿ ಕಾಣಿಸ್ತಾ ಉಂಟು, ಸೇಮ್ ಎನರ್ಜಿ ಕಾಣಿಸ್ತಾ ಉಂಟು. ದಟ್ ಮೀನ್ಸ್ ಏನು ಅಂತ ಹೇಳಿದರೆ ಇದು ಮದುವೆಯಾದ ನಂತರದ ಒಂದು ರಿಲೇಷನ್ಶಿಪ್ಪನ್ನು ಇದು ತೋರಿಸ್ತಾ ಉಂಟು. ಬಹುಶಃ ಆ ಎನರ್ಜಿಯವರು ಕೂಡ ಇಲ್ಲಿ ಇರಬಹುದು. ಅದು ತಡೆಗೋಡೆ ಅನ್ನುವಂತಹ ರೀತಿಯಲ್ಲಿ ಈ ಪರಿಸ್ಥಿತಿ ಇದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಆಲೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಅವರಿಗೆ ಒಂದು ಸುಂದರವಾದ ಕನಸಿದೆ. ಇನ್ನು ಕೆಲವರಿಗೆ ಏನು ಅಂತ ಹೇಳಿದರೆ ಅವರ ಜೀವನಕ್ಕೆ ನೀವು ಒಂದು ರೀತಿಯ ಬೆಳಕಿನ ಹಾದಿ ಅನ್ನುವಂತಹ ರೀತಿಯಲ್ಲಿ ಮತ್ತು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕೆಲವು ಎನರ್ಜಿಗಳಿಗೆ ಪಿಕ್ ಆಗ್ತಾ ಇದೆ. ಮ್ಯಾರಿಡ್ ಆಗಿದ್ದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಗೌರವ ಇದೆ, ರೆಸ್ಪೆಕ್ಟ್ ಇದೆ, ಪ್ರೀತಿ ಇದೆ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ. ಓಕೆ, ಹಾಗಾದರೆ ಈ ಪ್ರೀತಿಗೆ ಸಂಬಂಧಪಟ್ಟ ಹಾಗೆ ಬೇರೆಯವರ ಕೈವಾಡ ಏನಾದರೂ ಸ್ಟಕ್ ಆಗಿದರೆ ಬೇರೆಯವರ ಕೈವಾಡ ಇದೆಯಾ ಅಂತ ಕೇಳಿ ನೋಡುವ. ಯಾವ ಒಂದು ಫೀಮೇಲ್ ಎನರ್ಜಿಯ ಮೇಲ್ ಎನರ್ಜಿಯ ನೋಡುವ. ಸ್ಟಕ್ ಆಗಿರುವಂತಹ ಎನರ್ಜಿಗಳಿಗಾಗಿ ಓಕೆ ಸಿ ಬಫರ್ ಮಾಡುವ ಕೋಡ್ ಕಾರ್ಡ್ಗಳಾದ್ರಿಂದಾಗಿ ಕರೆಕ್ಟಾದಂತಹ ಕಾರ್ಡ್ಗಳು ಬರಲಿ. ಎಸ್, ಸಿ ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದರೆ, ಇದರಲ್ಲಿ ಈಗ ಬೇರೆ ವ್ಯಕ್ತಿಗಳ ಕೈವಾಡ ಇದೆಯಾ ಅಂತ ಹೇಳಿದರೆ, ಎಸ್, ಕೆಲವರಿಗೆ ಮೇಲ್ ಪರ್ಸನ್ ಖಂಡಿತವಾಗಿಯೂ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಮೇಲ್ ಎನರ್ಜಿನೇ ಬಂದಿದೆ. ಹಾಗಾಗಿ ಕೆಲವರಿಗೆ ಮೇಲ್ ಎನರ್ಜಿ ಡಾಮಿನೇಟ್ ಮಾಡ್ತಾ ಇದೆ. ಮತ್ತು ಕೆಲವರಿಗೆ ನಿಲ್ಲಿ ಒಂದು ನಿಮಿಷ, ಕೇತು ಮರ್ಕ್ಯೂರಿ ಓಕೆ. ಮರ್ಕ್ಯುರಿ ಅಂತ ಹೇಳಿದಾಗ ಜ್ಯೋತಿಷ್ಯದ ಪ್ರಕಾರ ಅದನ್ನು ನಾವು ನಪುಂಸಕವಾಗಿ ನೋಡ್ತೇವೆ, ಒಂದು ತರುಣನ ಸ್ವಭಾವವಾಗಿ ನೋಡ್ತೇವೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಹೆಣ್ಣಿನ ಎನರ್ಜಿಯೂ ಇರಬಹುದು. ಮನೆಯ ಮೂಲ ಯಜಮಾನ ಅಥವಾ ಯಜಮಾನತಿ ಯಾರಿದ್ದಾರೆ ಪರ್ಟಿಕ್ಯುಲರ್ಲಿ ಆ ಒಂದು ಎನರ್ಜಿ ಥರ್ಡ್ ಪರ್ಸನ್ ಆಗಿ ಈ ಒಂದು ಜಾಗದಲ್ಲಿ ನಿಂತಿದ್ದಾರೆ. ಬಹುಶಃ ಅದು ಈ ರಿಲೇಷನ್ಶಿಪ್ಪನ್ನು ಕಟ್ ಮಾಡ್ತಾ ಇದೆ ಅನ್ನುವಂತಹದ್ದು ಸ್ಪಷ್ಟ ಆಗ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಕೆಲವು ಒತ್ತಡಗಳು, ಕೆಲವು ಜವಾಬ್ದಾರಿಗಳು, ಕೆಲವು ಆಸೆಗಳು, ಕೆಲವು ನಿರ್ಧಾರಗಳು ಈ ರೀತಿಯ ಪ್ರೀತಿಯನ್ನು ಸ್ಟಕ್ ಮಾಡಿದೆ ಅಂತಲೂ ಹೇಳ್ತಾ ಇದೆ. 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎರಡೂ ಕಡೆ ನಿಭಾಯಿಸುವಂಥದ್ದು, ಫ್ಯಾಮಿಲಿ ಮತ್ತು ನಿಮ್ಮ ಪ್ರೀತಿ ಇವೆರಡನ್ನು ನಿಭಾಯಿಸುವಂತಹದ್ದು ಸ್ವಲ್ಪ ಕೆಲವರಿಗೆ ಕಿರಿಕಿರಿ ಆಗ್ತಾ ಇದೆ. ಮತ್ತು ಕೆಲವರಿಗೆ ಸೋಷಿಯಲ್ ಇಶ್ಯೂಸ್ಗಳು, ಜಾತಿ ಇರ್ಬೋದು ಅಥವಾ ಸುತ್ತಮುತ್ತ ಜನರ ಒಂದು ವಾತಾವರಣ ಅಥವಾ ಅವರ ರಕ್ತ ಸಂಬಂಧದ ಒಳಗಿನ ಒಡನಾಟಗಳು, ಇವೆಲ್ಲ ಏನಾಗ್ತಾ ಇದೆ ಅಂದರೆ ಸ್ಟಕ್ ಮಾಡ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಚಾರಿಯಟ್ ಕಾರ್ಡ್ ಬಂದಿರೋದ್ರಿಂದ ಇವರ ಫ್ಯಾಮಿಲಿಯಲ್ಲಿ ತುಂಬಾ ಈಗೋಯಿಸ್ಟಿಕ್ ಆದಂತಹ ಪರ್ಸನ್ ಇದ್ದಾರೆ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ
ಹಠವಾದಿ ಸ್ವಭಾವದವರು, ನನ್ನ ಮಾತು ಕೇಳಬೇಕು ಅನ್ನುವಂತಹ ಧೋರಣೆಯವರು ಕೂಡ ಇದ್ದಾರೆ. ತುಂಬಾ ಕಂಟ್ರೋಲ್ ಮಾಡುವಂತಹ ವ್ಯಕ್ತಿತ್ವದವರು ಇವರ ಕುಟುಂಬದಲ್ಲಿ ಇದ್ದಾರೆ. ಅವರ ಒಂದು ಮಾತಿನಿಂದಾಗಿ ಕೂಡ ನೀವು ಯಾರನ್ನು ಇಷ್ಟಪಟ್ಟಿದ್ದೀರೋ ಆ ವ್ಯಕ್ತಿ ಸ್ಟ್ರಕ್ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಹೇಳ್ತಾ ಇದೆ. ಮತ್ತು ಕೆಲವರಿಗೆ 7 ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ. ಬಹುಶಃ ಕೆಲವರಿಗೆ ಫೈನಾನ್ಷಿಯಲ್ ಹಿಟ್ಗಳು ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಅವರ ಸ್ವಭಾವಗಳೇ ಕಮಿಟ್ಮೆಂಟಿನ ವಿಚಾರದಲ್ಲಿ ಅಥವಾ ಒಂದು ಸ್ಟಕ್ಕಿನ ಎನರ್ಜಿಯಾಗಿ ಇದು ಗೋಚರಿಸ್ತಾ ಉಂಟು ಅಂತ ಹೇಳ್ತಾ ಇದೆ. ಯಾಕೆ ಅಂದರೆ ಈ ವ್ಯಕ್ತಿ ಲಾಂಗ್ ಟರ್ಮಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಬಹುಶಃ ಲಾಂಗ್ ಟರ್ಮಲ್ಲಿ ಇದು ವರ್ಕ್ ಆಗಲ್ವೇನೋ ಅನ್ನುವಂತಹ ಒಂದು ಮನಸ್ಥಿತಿ ಕೂಡ ಈ ವ್ಯಕ್ತಿಯಲ್ಲಿ ಇದೆ ಅನ್ನುವಂತಹದನ್ನು ಹೇಳ್ತಾ ಇದೆ. ಡಾಮಿನೇಟ್ ಆಗಿ 7 ಕೇತುವಿನ ಒಂದು ಎನರ್ಜಿಯೇ ನೇರವಾಗಿ ಇಲ್ಲಿ ಪಿಕ್ ಆಗ್ತಾ ಇದೆ. ಬಹುಶಃ ಕೇತುವಿನ ಎನರ್ಜಿ ಅಂತ ಹೇಳಿದಾಗ ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಭ್ರಮೆಗಳು ಜಾಸ್ತಿ. ಈ ವ್ಯಕ್ತಿಗೆ ಮಾನಸಿಕವಾದಂತಹ ಭ್ರಮೆಗಳು ಜಾಸ್ತಿ. ಹಾಗೆ ಏನು ಅಂತ ಹೇಳಿದರೆ ನಿರ್ಧಾರಗಳ ವಿಚಾರಗಳಲ್ಲಿ ಸದಾ ಗೊಂದಲವಾಗಿ ಇರುವಂತಹ ವ್ಯಕ್ತಿತ್ವ. ಮತ್ತು ಅದರ ಜೊತೆಗೆ ಅವ್ರು ಹೇಳಿದಂತಹ ಮಾತುಗಳನ್ನು ಈ ವ್ಯಕ್ತಿ ಎದುರಿಗಿರುವ ಪರ್ಸನ್ ಕೇಳಬೇಕೇ ವಿನಃ ಇವ್ರು ಹೇಳಿದ್ದನ್ನು ಅವ್ರು ಕೇಳಲಿಕ್ಕೆ ತಯಾರಿರಲ್ಲ. ಅಂತಹ ಒಂದು ವ್ಯಕ್ತಿತ್ವದವರಾಗಿರೋದ್ರಿಂದ ಬಹುಶಃ ಇಲ್ಲಿ ಈ ವಿಚಾರದಲ್ಲಿ ಸ್ಟಕ್ ಆಗ್ತಾ ಇದೆ. ಅದು ಮ್ಯಾರಿಡ್ ಆಗಿರ್ಬೋದು ಅಥವಾ ಅನ್ಮ್ಯಾರಿಡ್ ಕೂಡ ಆಗಿರಬಹುದು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಏನು ಪಿಕ್ ಆಗ್ತಾ ಇದೆ ಅಂತ ಹೇಳಿದರೆ ಈ ಕಾರ್ಡಲ್ಲಿ ಸೇಮ್ ಎನರ್ಜಿ. ಇಲ್ಲಿ ಪೆಂಟಿಕಲ್ಸ್ ಬಂದಿದೆ, ಇಲ್ಲಿ ವಾಂಡ್ಸ್ ಬಂದಿದೆ, ಇಲ್ಲಿ ಚಾರಿಯೇಟ್ ಬಂದಿದೆ. ಇವರಿಗೆ ಏನು ಅಂತ ಹೇಳಿದರೆ ಬಹುಶಃ ಹಣ, ಅಧಿಕಾರ ಅಥವಾ ಸಂಪತ್ತು, ಸಮಾಜ, ಮನೆತನ ಈ ರೀತಿಯಾಗಿ ಓಡಾಡಬೇಕಾದ್ರೆ ಅಥವಾ ನಿಮ್ಮ ಜೊತೆ ಇರಬೇಕಾದ್ರೆ ಅವರಿಗೆ ಅನಿಸಿಲ್ಲ. ಈಗ ನೇರವಾಗಿ ಅದು ಮನಸ್ಸಿನಲ್ಲಿ ಹಿಟ್ಟೊಡಿತಾ ಇದೆ ಅನ್ನುವಂತಹದನ್ನು ಕೂಡ ಇದು ಹೇಳ್ತಾ ಇದೆ ಪರ್ಟಿಕ್ಯುಲರ್ಲಿ. ಓಕೆನಾ. ಈ ವಿಚಾರವಾಗಿ ಕೂಡ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಸ್ಪಷ್ಟವಾಗ್ತಾ ಇದೆ. ಬೇರೆ ವ್ಯಕ್ತಿಯ ಕೈವಾಡ ಅಂತ ಹೇಳಿದಾಗ ಮೇಲ್ ಮತ್ತು ಫೀಮೇಲ್ ಎನರ್ಜಿ, ಮನೆಯ ಹಿರಿಯ ವ್ಯಕ್ತಿಯ ಒಂದು ಎನರ್ಜಿ ಇಲ್ಲಿ ನೇರವಾಗಿ ಕಾಣಿಸ್ತಾ ಇದೆ ನನಗೆ. ಸೆಕೆಂಡ್ ಆಪ್ಷನ್ಸ್ ಅಂತ ಹೇಳಿದರೆ ಅವರ ಒಂದು ಮೆಂಟಾಲಿಟಿ, ಅವ್ರು ನೋಡುವಂತಹ ದೃಷ್ಟಿಕೋನ ಕೂಡ ನಿಮ್ಮ ಮೇಲೆ ಬದಲಾಗಿರೋದ್ರಿಂದ ಈ ಎನರ್ಜಿ ಸ್ಟಕ್ ಆಗಿರಬಹುದು ಅನ್ನುವಂತಹದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆನಾ. ಎಸ್. ಹಾಗಾದರೆ ಮುಂದೆ ಇವರು ಬರ್ತಾರೋ ಇಲ್ವೋ ನಿಮ್ಮ ಜೀವನಕ್ಕೆ, ಅವರಿಂದ ಯಾವ ರೀತಿಯ ಆ್ಯಕ್ಷನ್ಗಳು ಸಿಗಬಹುದು ನಿಮ್ಮ ವಿಚಾರದಲ್ಲಿ ಅಂತ ಕೇಳಿ ನೋಡೋಣ. ಆರ್ಕೇಂಜಲ್ ಮೈಕಲ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಎನರ್ಜಿ ಯಾವ ರೀತಿ ಇದೆ, ಅವರ ಆ್ಯಕ್ಷನ್ ಯಾವ ರೀತಿ ಇದೆ ಅಂತ ಹೇಳ್ತೀರಾ. ಎಸ್. ಕ್ವೀನ್ ಆಫ್ ಪೆಂಟಿಕಲ್ಸ್, 8 ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಸೋರ್ಡ್ಸ್, 5 ಆಫ್ ಸೋರ್ಡ್ಸ್. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಹಾಗೆ 8 ಆಫ್ ಪೆಂಟಿಕಲ್ಸ್ ಬಂದಿದೆ, ಕಿಂಗ್ ಆಫ್ ಸೋರ್ಡ್ಸ್ ಬಂದಿದೆ, 5 ಆಫ್ ಸೋರ್ಡ್ಸ್ ಬಂದಿದೆ. ಈ ವ್ಯಕ್ತಿ ಏನು ಅಂತ ಹೇಳಿದರೆ ಕಂಫರ್ಟೇಬಲನ್ನು ಇಷ್ಟಪಡುವಂತಹ ವ್ಯಕ್ತಿ ಫಸ್ಟ್ ಆಫ್ ಆಲ್. ಸೆಕೆಂಡ್ ಒನ್, ಅಡ್ಜಸ್ಟ್ಮೆಂಟ್ಗಳನ್ನು ಒಪ್ಪಿಕೊಳ್ಳೋದು ಬಹಳ ಕಷ್ಟ ಇವರಿಗೆ. ಇವರು ಸ್ವಾವಲಂಬಿಯಾಗಿ ಸ್ವಾತಂತ್ರ್ಯವಾಗಿರಲಿಕ್ಕೆ ಇಷ್ಟಪಡ್ತಾರೆ. ಇವರಿಗೆ ಹಣದ ಬಗ್ಗೆ ತುಂಬಾ ವ್ಯಾಮೋಹ ಇರಬಹುದು, ಸಾರಿ ಹೇಳಿದ್ದಕ್ಕೆ. ಪ್ಲಸ್ ಇವರಿಗೆ ಸಾಲಗಳು ಕೂಡ ಇವರ ಜೀವನದಲ್ಲಿ ಇರಬಹುದು ಇನ್ನೂ ಕೆಲವರಿಗೆ. ಹಾಗೆ ಅದರ ಜೊತೆಗೆ ಅಧಿಕಾರ, ಅಂತಸ್ತು, ಸ್ಥಾನಮಾನ ಅನ್ನುವಂತಹ ಒಂದು ಧೋರಣೆ ಇರುವಂತಹ ವ್ಯಕ್ತಿ ಅಂತ ಹೇಳ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹುಶಃ ಕೆಲವರಿಗೆ ಈ ರಿಲೇಷನ್ಶಿಪ್ ನಿಧಾನವಾಗಿ ಒಂದು ಪ್ರಗತಿಯನ್ನು ಹೊಂದುತ್ತೆ ಅಂತ ಹೇಳುತ್ತೆ. ಅಂದರೆ ನಿಧಾನವಾದಂತಹ ಎನರ್ಜಿಯನ್ನು ಇದು ಸೂಚನೆ ಕೊಡ್ತಾ ಇದೆ. 8 ಆಫ್ ಪೆಂಟಿಕಲ್ಸ್ ಕೂಡ ಬಂದಿರೋದ್ರಿಂದ ಬಹುಶಃ ಈ ವ್ಯಕ್ತಿ ನಿಧಾನವಾದ ರೀತಿಯಲ್ಲಿ ವಾಪಸ್ ಬರ್ತಾರೆ ಅನ್ನುವಂತಹದನ್ನು ಕೂಡ ಇನ್ನೂ ಕೆಲವರಿಗೆ ಹೇಳ್ತಾ ಇದ್ದಾರೆ. ಈ ವ್ಯಕ್ತಿ ಏನು ಅಂತ ಹೇಳಿದ್ರೆ ಅವರ ಕೆಲಸಗಳಲ್ಲಿ, ಅವರ ಸೋಷಿಯಲ್ ಸರ್ಕಲ್ಗಳಲ್ಲಿ ತುಂಬಾ ಬ್ಯುಸಿ ಇದ್ದಾರೆ. ಬಟ್ ನಿಮ್ಮನ್ನು ಮರೆತಿಲ್ಲ. ಆಗಾಗ ಒಂಟಿಯಾದಾಗ ಅವರಿಗೆ ನಿಮ್ಮ ಎನರ್ಜಿ ಕೂಡ ಹಿಟ್ಟಾಗ್ತಾ ಇದೆ ಅನ್ನುವಂತಹದನ್ನು ಕೂಡ ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಇದು ಸ್ವಲ್ಪ ಸಮಯದ ನಂತರ ಕ್ಲಿಯರ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹದನ್ನು ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಏನು ಅಂತ ಹೇಳಿದ್ರೆ ಕಿಂಗ್ ಆಫ್ ಸೋರ್ಡ್ಸ್, 5 ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಖಂಡಿತವಾಗಿಯೂ ಈ ವ್ಯಕ್ತಿ ನೋಡ್ಕೊಳ್ಳಿ. ನಿಮ್ಮ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಿರ್ತದೆ. ಅವರ ಎನರ್ಜಿ ಸಾಧಾರಣ ನೀವು ಅರ್ಥ ಮಾಡ್ಕೊಂಡಿರ್ತೀರ, ಹಾಗಾಗಿ ನೋಡ್ಕೊಳ್ಳಿ. ಕಿಂಗ್ ಆಫ್ ಸೋರ್ಡ್ಸ್, 5 ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಖಂಡಿತವಾಗಿಯೂ ಈ ವ್ಯಕ್ತಿ ಬರಲ್ಲ. ಈ ಹಿಂದೆ ಈ ವಿಚಾರದಲ್ಲಿ ಜಗಳಗಳಾಗಿದೆ, ಮಾತುಕತೆ ಕೂಡ ಸರಿಯಾಗಿ ಆಗಿಲ್ಲ. ಒಬ್ರಿಗೊಬ್ಬರು ನೇರವಾಗಿ ಹರಿತವಾದಂತಹ ಮಾತನಾಡಿಕೊಂಡು ಅದರಿಂದ ರಿಲೇಷನ್ಶಿಪ್ ಕಟ್ಟಾಗಿದೆ. ಈಗೋಯಿಸ್ಟಿಕ್
ಸಿಚುವೇಶನ್ ಬಂದು ಅದು ಕೂಡ ಕಟ್ಟಾಗಿರಬಹುದು ಕೆಲವರ ನಡುವೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಡಾಮಿನೇಟಿಂಗ್ ಮಾಡುವಂತಹ ವ್ಯಕ್ತಿತ್ವದವರು, ಹಾಗೆ ಅದರ ಜೊತೆಗೆ ಅನುಮಾನಗಳಿರುವಂತಹದ್ದು, ಚೀಟಿಂಗ್ ಮಾಡುವಂತಹ ಸ್ವಭಾವಗಳಿರ್ಬೋದು. ಇದೆಲ್ಲ ಏನಾಗಿದೆ ಅಂತ ಹೇಳಿದರೆ ಸಪ್ರೇಷನ್ ಮೋಡನ್ನು ತಂದಿದೆ, ಬರಲಿಕ್ಕೆ ಇಷ್ಟ ಇಲ್ಲ ಅನ್ನುವಂತಹದ್ದನ್ನು ನೇರವಾಗಿ ಹೇಳ್ತಾ ಇದೆ ಈ ಎನರ್ಜಿ. ಓಕೆನಾ? ಹಾಗಾದರೆ ಬರುವಂತಹ ವ್ಯಕ್ತಿಗೆ ಸಂಪರ್ಕ ಮಾತುಕತೆ ಹೇಗಿರಬಹುದು ಅಂತ ಕೇಳಿ ನೋಡುವ. ಸಂಪರ್ಕ ಮಾತುಕತೆ 8 ಆಫ್ ಸೋರ್ಡ್ಸ್ ಬಂದಿದೆ, ಕ್ವೀನ್ ಆಫ್ ಸೋರ್ಡ್ಸ್ ಬಂದಿದೆ, 6 ಆಫ್ ಕಪ್ಸ್, ಪೇಜ್ ಆಫ್ ಪೆಂಟಿಕಲ್ಸ್. ಇದರ ಮೇಲೆ ಇನ್ನೊಂದು ಕಾರ್ಡ್ ತೆಗೆಯುವ, ಬಫರ್ ಮಾಡಿ. ಎಸ್, ಮಾತುಕತೆಗೆ ಸಂಬಂಧಪಟ್ಟ ಹಾಗೆ 8 ಆಫ್ ಸೋರ್ಡ್ಸ್ ಬಂದಿದೆ. ಅವರು ಏನು ಅಂತ ಹೇಳಿದರೆ ಸ್ವಲ್ಪ ಭ್ರಮೆಗಳಲ್ಲಿ ಇದ್ದಾರೆ, ಅವರಿಗೆ ಗೊಂದಲ ಇದೆ, ಸಾಕಷ್ಟು ಗೊಂದಲ ಇದೆ. ನಿಮ್ಮ ಉದ್ಯೋಗ ಇರ್ಬೋದು ಅಥವಾ ನೀವಿರುವಂತಹ ಪರಿಸ್ಥಿತಿಗಳು ಇವೆಲ್ಲ ಅವರಿಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ಈ ವ್ಯಕ್ತಿ ಬೆಟರ್, ನನ್ನ ಲೈಫಿಗೆ ಬೆಟರಾ ಅನ್ನುವಂತಹ ಕ್ವಶನ್ಸ್ ಕೂಡ ಅವರ ಮನಸ್ಸಿನಲ್ಲಿ ನಡೀತಾ ಇದೆ. ಮಾತುಕತೆ ಅಂತ ಹೇಳಿದಾಗ ಆ ಭ್ರಮೆಯಿಂದ ಹೊರಗಡೆ ಬಂದಾಗ ಅವರಿಗೆ ಮಾತುಕತೆ ಬರ್ತದೆ. ಅವರ ಒಳಗೆ ಒಂದು ರೀತಿಯ ಭಯ ಇದೆ ಅನ್ನುವಂತಹದ್ದನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ. ಅವರ ಸಂಬಂಧಗಳ ಬಗೆಗಿನ ಭಯ ಇರ್ಬೋದು, ಸಮಾಜದ ಬಗೆಗಿನ ಭಯ, ಅವರಿರುವಂತಹ ವಾತಾವರಣದ ಭಯ ಇರ್ಬೋದು, ಅಥವಾ ಅವರ ಗಾಸಿಪ್ಗಳು, ಫ್ರೆಂಡ್ಶಿಪ್ಗಳ ಒಂದು ಭಯ ಇರ್ಬೋದು, ಅಥವಾ ಮಾತಿನ ಬಗೆಗಿನ ಒಂದು ಭಯ, ವಾಪಸ್ ಬಂದರೆ ನೀವು ಯಾವ ರೀತಿ ಮಾತಾಡ್ತೀರಿ ಅನ್ನುವಂತಹ ಒಂದು ಭಯ. ಇದೆಲ್ಲವನ್ನು ದಾಟಿ ಅವರು ಬರಬೇಕು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಬರಬೇಕು. ಬಟ್ ಇಲ್ಲಿ ನೋಡಿದಾಗ ಆ್ಯಕ್ಷನ್ ನೋ ಅಂತಲೇ ಬರ್ತಾ ಇದೆ. 4 ಆಫ್ ಸೋರ್ಡ್ಸ್ ಮತ್ತು ಹೈ ಪ್ರಿಸ್ಟೆಸ್ ಕಾರ್ಡ್ ಕೂಡ ಬಂದಿದೆ. ಇದು ನ್ಯೂಟ್ರಲ್ ಆಗಿ ಹೋಯಿತು, ಒಂದು ನೋ, ಇನ್ನೊಂದು ಎಸ್. ಬಹುಶಃ ಅವರು ಆ್ಯಕ್ಷನ್ ತಗೊಳ್ತಾ ಇಲ್ಲ, ಅವರ ಆ್ಯಕ್ಷನ್ ಕಂಪ್ಲೀಟಾಗಿ ಆ ಆ್ಯಕ್ಷನನ್ನು ಡಿವೈನ್ಗೆ ಸರೆಂಡ್ರ್ ಮಾಡಿದ್ದಾರೆ. ಇವರಿಗೊಂದು ಸ್ವಲ್ಪ ಭಯ ಇದೆ ಅನ್ನುವಂತಹದ್ದನ್ನು ಮತ್ತೆ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ 4 ಆಫ್ ಸೋರ್ಡ್ಸಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಯಾವ ರೀತಿ ಮನುಷ್ಯರು ಕಾಣಿಸ್ತಾ ಇದ್ದಾರೆ. ದಟ್ ಮೀನ್ಸ್ ಏನು, ಸಮಾಜ ಅಂತ ಹೇಳಿದಾಗ ಸುತ್ತಮುತ್ತಲಿನ ಜನರ ಭಯ, ಮತ್ತು ಅದರ ಜೊತೆಗೆ ಆ ಸಂಬಂಧದ ಭಯ, ಅವರ ಒಳಗಿನ ಸಂಬಂಧದ ಭಯ. ಈ ಭಯಗಳಿಂದ ಏನಾಗ್ತಾ ಇದೆ ಅಂದರೆ ಒಂದು ರೀತಿಯ ಒತ್ತಡ ಆಗ್ತಾ ಇದೆ. ಕಂಪ್ಲೀಟ್ಲಿ ಅವರ ಆ್ಯಕ್ಷನನ್ನು ದೇವರಿಗೆ ಬಿಟ್ಟಿದ್ದಾರೆ, ಅಥವಾ ಕಾಲಕ್ಕೆ ಬಿಟ್ಟಿದ್ದಾರೆ, ಸಮಯಕ್ಕೆ ಬಿಟ್ಟಿದ್ದಾರೆ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ಬಹುಶಃ ಈ ವ್ಯಕ್ತಿ ಏನು ಅಂತ ಹೇಳಿದರೆ ನಿಮ್ಮ ಬಗ್ಗೆ ಬೇರೆ ಕಡೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ, ನಿಮ್ಮ ಓಡಾಟ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂತಹದ್ದನ್ನು ನಿಗೂಢವಾಗಿ ವರ್ತನೆ ಮಾಡ್ತಾ ಇದ್ದಾರೆ ನಿಮ್ಮ ವಿಚಾರದಲ್ಲಿ ಎನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ ಈ ವ್ಯಕ್ತಿ ಫೆಮಿನೈನ್ ಎನರ್ಜಿ ಆಗಿರೋದ್ರಿಂದ ಬಹುಶಃ ಎಮೋಷನಲಿ ಒಂದು ಮಾತುಕತೆ ಮುಂದುವರಿಬಹುದು. ಒಂದು ತಣ್ಣಗಿನ ಪರಿಸ್ಥಿತಿಯಲ್ಲಿ ಆಕಸ್ಮಿಕವಾಗಿ ಮುಖಾಮುಖಿಯಾಗುವಂತಹ ಚಾನ್ಸಸ್ ಇದೆ ಮತ್ತು ಕೆಲವರಿಗೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಇನ್ನು ಕೆಲವರಿಗೆ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಬಹುಶಃ ಯಾವುದೋ ರಿಲೇಷನ್ಶಿಪ್ಪಿನ ಫಂಕ್ಷನ್ಗಳಲ್ಲಿ ಅಥವಾ ಸಂಬಂಧಗಳಿಗೆ ಸಂಬಂಧಪಟ್ಟಂತಹ ಒಂದು ಪಾರ್ಟಿ ಕೂಟಗಳಲ್ಲಿ ಪುನಃ ಆ ವ್ಯಕ್ತಿ ಮೀಟ್ ಆಗುವಂತಹ ಚಾನ್ಸಸ್ ಇದೆ. ಅದರಲ್ಲೂ ಏನು ಅಂತ ಹೇಳಿದ್ರೆ ಎಮೋಷನಲ್ ಬಾಂಡೇಜ್ ಇರುವಂತಹ ಸಂಬಂಧಗಳ ಒಂದು ಕೂಟ, ದಟ್ ಮೀನ್ಸ್ ಮ್ಯಾರೇಜ್, ಎಂಗೇಜ್ಮೆಂಟ್, ಆ ರೀತಿಯ ಒಂದು ವಾತಾವರಣದಲ್ಲಿ ಪುನಃ ಆ ವ್ಯಕ್ತಿಯನ್ನು ನೀವು ಮೀಟ್ ಮಾಡ್ತೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಅಥವಾ ನಿಮಗೆ ಸಂಬಂಧಪಟ್ಟಂತಹ ಯಾರಾದರೂ ಫ್ರೆಂಡ್ಸ್ ಮೂಲಕ ಥ್ರೂ ಅವರ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಸಾಧ್ಯತೆ ಇದೆ. ಅವರ ಆ್ಯಕ್ಷನ್ಸ್ ಕೂಡ ಅಲ್ಲಿ ನಿಮಗೆ ಸಿಕ್ಕು ಆ್ಯಕ್ಷನ್ಸ್ ಗೊತ್ತಾಗುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಪೇಜ್ ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ. ಪೇಜ್ ಆಫ್ ಪೆಂಟಿಕಲ್ಸ್ ಹೊರಗೆ ಅಂದರೆ ಸುತ್ತಮುತ್ತ ಹೊರಗಿನ ವಾತಾವರಣದಲ್ಲಿ ಕೂಡ ಕೆಲವರಿಗೆ ಸಿಕ್ಕುವಂತಹ ಚಾನ್ಸಸ್ ಇದೆ. ನೀವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಇರಬಹುದು, ಅಥವಾ ನೀವೆಲ್ಲೋ ಹೊರಗಡೆ ಹೋದಾಗ ಅಚಾನಕ್ಕಾಗಿ ಭೇಟಿಯಾಗುವಂತಹದ್ದು. ಈ ರೀತಿಯಾಗಿ ನಿಮಗೆ ಈ ವ್ಯಕ್ತಿ ಸಿಗುವಂತಹ ಚಾನ್ಸಸ್ ಇದೆ ಅನ್ನುವಂತಹದ್ದನ್ನು ಕಾರ್ಡ್ಗಳು ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್, ಹಾಗಾದರೆ ಈ ವಿಚಾರದಲ್ಲಿ ಮುಖ್ಯ ತಿರುವು ಹೇಗಿದೆ ಅಂತ ಕೇಳಿ ನೋಡುವ. ಓಕೆ ಮುಖ್ಯ ತಿರುವನ್ನು ಕೇಳಿ ನೋಡಿದಾಗ 7 ಆಫ್ ಕಪ್ಸ್ ಬಂದಿದೆ. ಓಕೆ, ಕಂಪ್ಲೀಟಾಗಿ ಬಿಟ್ಟು ಹೋಗುತ್ತೆ. ಯಾಕೆಂದರೆ ಈ ವ್ಯಕ್ತಿ ಒಂದು ಕಡೆಯಿಂದ ಆಲೋಚನೆ ಮಾಡ್ತಾ ಇಲ್ಲ, ಅವ್ರಿಗೆ ಬೇರೆ ಆಪ್ಷನ್ಸ್ ಕೂಡ ಇದೆ, ಬೇರೆ ತೊಂದರೆಗಳು ಕೂಡ ಇದೆ. ಕೆಲವರಿಗೆ ಉದ್ಯೋಗದ ಮೇಲೆ ಫೋಕಸ್ ಆಗಿದ್ದಾರೆ, ಕೆಲವರು ಮನೆ ಕಟ್ಟಬೇಕು
ಸ್ವಲ್ಪ ಆಭರಣ ಪ್ರಿಯರು, ದಟ್ ಮೀನ್ಸ್ ಏನು, ಸೌಂದರ್ಯ ಪ್ರಿಯರು, ವಸ್ತುಗಳೆಲ್ಲ ಬೇಕು, ಆ ರೀತಿಯ ಆಲೋಚನೆಗಳು, ತುಂಬ ಭ್ರಮೆಗಳಲ್ಲಿರುವಂತಹ ವ್ಯಕ್ತಿ. ಬಹುಶಃ ಕಂಪ್ಲೀಟಾಗಿ ಈ ಸಂಬಂಧ ಹೊರಗಡೆ ಹೋಗುತ್ತೆ ಅನ್ನುವಂತಹ ರೀತಿಯಲ್ಲಿ ಬರ್ತಾ ಇದೆ. ಮತ್ತು ಕೆಲವರಿಗೆ ಇದು ಲವರ್ ಕಾರ್ಡ್ ಕೂಡ ಆಗಿರೋದ್ರಿಂದ ಸ್ವಲ್ಪ ಪಾಸಿಟಿವ್ನೆಸ್. ಅವ್ರಿಗೇನು ಅಂತ ಹೇಳಿದ್ರೆ ಸಾಲಗಳು ಮತ್ತು ಬೇರೆಯವರು ಹೇಳಿಕೊಡುವಂತಹ ಸನ್ನಿವೇಶಗಳು, ಹಾಗೆ ಅದರ ಜೊತೆಗೆ ಬೇರೆಯವರ ಒಂದು ಸ್ವಭಾವಗಳು, ಇದರಿಂದ ಯಾವಾಗ ಹೊರಗೆ ಬರ್ತಾರೋ ಆಗ ಈ ವ್ಯಕ್ತಿ ವಾಪಸ್ ಬರುವಂತಹ ಚಾನ್ಸಸ್ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಬಟ್ ಮುಖ್ಯ ತಿರುವು ಏನು ಅಂತ ಹೇಳಿದರೆ, ನಿಮಗೆ ಆ ತಡೆಗಟ್ತಿರುವಂತಹ ಎನರ್ಜಿ ಯಾವುದು ಅಂತ ನಿಮಗೆ ಖಂಡಿತವಾಗಿಯೂ ಗೊತ್ತಾಗುವ ಕಾಲ ಹತ್ತಿರದಲ್ಲಿಯೇ ಇದೆ ಅನ್ನುವಂತಹದ್ದನ್ನು ಇದು ಸ್ಪಷ್ಟಪಡಿಸ್ತಾ ಇದೆ. ಕೆಲವರಿಗೆ ಇದು ವಾಪಸ್ ಆಗುವಂತಹ ಸಾಧ್ಯತೆ ಇದೆ ಡಿವೈನ್ ಬ್ಲೆಸ್ಸಿಂದ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ದ ಹೆರೋಫೆಂಟ್ ಕಾರ್ಡ್ ಕೂಡ ಬಂದಿದೆ. ನ್ಯೂಟ್ರಲ್ ಕಾರ್ಡ್ ಪಾಸಿಟಿವ್ ಆಗಿದ್ರೂ ಕೂಡ ನ್ಯೂಟ್ರಲ್ ಕಾರ್ಡ್ ಆಗುತ್ತೆ ಇದು. ಕೆಲವು ಸತ್ಯಗಳು, ಕೆಲವು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಖಂಡಿತವಾಗಿಯೂ ತಿಳಿದು ಬರುತ್ತೆ. ಯಾವುದು ಸತ್ಯ, ಯಾವುದು ಸುಳ್ಳು, ಯಾಕೆ ಹೀಗೆಲ್ಲ ರಿಲೇಷನ್ಶಿಪ್ಪಲ್ಲಿ ಮೋಸ ಆಯಿತು ಅಂತ ಹೇಳಿ ಆಲೋಚನೆ ಮಾಡ್ತಾಯಿದ್ರೆ ಅದಕ್ಕೊಂದು ನ್ಯಾಯ ತೀರ್ಮಾನ ಆಗುತ್ತೆ. ಆ ವಿಚಾರಗಳು ಕಂಪ್ಲೀಟಾಗಿ ಹೊರಗೆ ಬರುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಕೆಲವರಿಗೆ ಗೈಡ್ಲೈನ್ಸ್ ಕೊಡುವಂತಹ ಮೆಂಟರ್ಸ್ಗಳು ಸಿಗುವಂತಹ ಚಾನ್ಸಸ್ ಕೂಡ ಇದೆ ಜೀವನದಲ್ಲಿ ಈ ಒಂದು ತಿರುವಿನಲ್ಲಿ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ದೇವರ ಒಂದು ಆರಾಧನೆ, ಗುರುವಿನ ಆರಾಧನೆ ಖಂಡಿತವಾಗಿಯೂ ಬೇಕು ಅಂತ ಹೇಳ್ತಾ ಇದೆ. ಮುಖ್ಯ ತಿರುವಿನಲ್ಲಿ ನಿಮಗೆ ಹೊಸ ರೀತಿಯ ವ್ಯಕ್ತಿ, ಟೀಚರ್ಸ್, ಮೆಂಟರ್ಸ್, ಹೀಲರ್ಸ್ ಯಾರಾದರೂ ಖಂಡಿತವಾಗಿಯೂ ಸಿಗಬಹುದು ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನೈಟ್ ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಮುಖ್ಯ ತಿರುವು ಅಂತ ಕೇಳಿದಾಗ ಪುನಃ ಕ್ಲ್ಯಾಶ್ ಆಗುವಂತಹದ್ದು, ಪುನಃ ಮಾತುಕತೆ ಬಂದು ಪುನಃ ಬಿಟ್ಟೋಗುವಂತಹದ್ದು, ಆಂತರಿಕ ಬಯಕೆಗಳು, ಒತ್ತಡಗಳು, ಆಂತರಿಕ ಭಯ, ಒತ್ತಡಗಳು, ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಕೆಲವರಿಗೆ ಇದು ಏನಾಗುತ್ತೆ ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ತುಂಬಾ ಒಳ ಜಗಳಗಳಿಗೆ ಕಾರಣ ಆಗಬಹುದು ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ಸ್ವಲ್ಪ ಎಚ್ಚರಿಕೆ. ನೆಕ್ಸ್ಟ್, ಹಾಗಾದರೆ 1 ರಿಂದ 3 ತಿಂಗಳವರೆಗೆ ಈ ಎನರ್ಜಿ ಹೇಗಿರುತ್ತೆ ನೋಡುವ. ಪಾಸಿಟಿವಾ ನೆಗೆಟಿವಾ ಅಂತ ಹೇಳಿ ಕೇಳಿ ನೋಡುವ. ಪಾಸಿಟಿವ್ ಇರ್ತದ, ಇದು ನೆಗೆಟಿವ್ ಇರ್ತದ, ಇನ್ನು 3 ತಿಂಗಳ ಎನರ್ಜಿಯನ್ನು ಚೆಕ್ ಮಾಡಿ ನೋಡುವ. ಓಕೆ ಎಸ್. ಕೆಲವರಿಗೆ ಇನ್ನು 3 ತಿಂಗಳ ಎನರ್ಜಿಯಲ್ಲಿ ತುಂಬಾ ಜಗಳಗಳಾಗುವಂತಹ ಚಾನ್ಸಸ್ ಇದೆ, ನೋವಾಗುವಂತಹ ಚಾನ್ಸಸ್ ಇದೆ, ಆರ್ಗ್ಯುಮೆಂಟ್ಸ್ ಆಗುವಂತಹ ಚಾನ್ಸಸ್ ಇದೆ, ಮಾತುಕತೆಯಲ್ಲಿ ಹೊಂದಾಣಿಕೆ ಬರಲ್ಲ, ವಿಚಾರಗಳಲ್ಲಿ ಹೊಂದಾಣಿಕೆ ಬರಲ್ಲ, ಇದರಿಂದ ಕೆಲವು ಸತ್ಯಗಳು ಬಹಿರಂಗವಾಗುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಇನ್ನು 3 ತಿಂಗಳ ಎನರ್ಜಿಯಲ್ಲಿ ಕೆಲವರಿಗೆ ಆರೋಗ್ಯದ ಬಗ್ಗೆ ಗಮನದಲ್ಲಿ ಕಂಪ್ಲೀಟ್ಲಿ ಆರೋಗ್ಯದ ಮೇಲೆ ಕೂಡ ಪೆಟ್ಟು ಬೀಳುತ್ತೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಎಮೋಷನಲಿ ವೀಕ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ದಯವಿಟ್ಟು ಮನಸ್ಸಿಗೆ ಹಚ್ಕೊಳ್ಬೇಡಿ, ಎಲ್ಲ ಪರಮಾತ್ಮನ ಲೀಲೆ ಅಂದ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ನನ್ನ ಸಜೆಷನ್. ಓಕೆನಾ? ನಿಮ್ಮ ಪ್ರೀತಿಯಾಗಲಿ, ನಿಮ್ಮ ವಿಚಾರವಾಗಲಿ ಯಾವಾಗಲೂ ಹೃದಯದಿಂದ ಪ್ರಾಮಾಣಿಕರಾಗಿರಿ, ಪ್ರಾಮಾಣಿಕರನ್ನೇ ಆಕರ್ಷಿಸಿ ಅನ್ನುವಂತಹದ್ದು ನನ್ನ ಮಾತು. ಓಕೆನಾ? ಅದರ ಜೊತೆಗೆ ಏನು ಅಂತ ಹೇಳಿದರೆ, ಇನ್ನೂ ಕೆಲವರಿಗೆ ಇದು ಕಪ್ಸ್ ಕಾರ್ಡ್ ಆಗಿರೋದ್ರಿಂದ ಬೇರೆ ಹೊಸ ವ್ಯಕ್ತಿಯ ಎಂಟ್ರಿ ಆಗುವಂತಹ ಚಾನ್ಸಸ್ ಇದೆ. ನಿಮ್ಮನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂಥವರು ಬರುವಂತಹ ಚಾನ್ಸಸ್ ಇದೆ. ಇನ್ನು ಕೆಲವರಿಗೆ ಹೀಲಾಗಿ ಆಧ್ಯಾತ್ಮಿಕ ವಿಚಾರದಲ್ಲಿ, ಅಂದರೆ ದಟ್ ಮೀನ್ಸ್ ಸ್ಪಿರಿಚುವಲ್ ಜರ್ನಿ ಕೂಡ ಕೆಲವರಿಗೆ ಶುರುವಾಗುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ದೇವರ ಅನುಗ್ರಹ ಇಲ್ಲ, ಬಹುಶಃ ನಿಮ್ಮ ಮನೆಗಿರುವಂತಹ ಪಿತೃಶಾಪ ಇರ್ಬೋದು, ಅಥವಾ ಕುಲದೇವತೆಯ ಆರಾಧನೆ ಮಾಡದಲ್ಲೇ ಇರುವಂತಹದ್ದಿರ್ಬೋದು. ಈ ರೀತಿಯ ಒಂದು ಸ್ಪಿರಿಚುವಲ್ ಜರ್ನಿಯ ಸ್ಟಕ್ನೆಸ್ಸಿಂದ ಈ ರೀತಿಯ ಸಂಬಂಧಗಳು ಬಂದು ಹಿಟ್ಟೊಡಿತಾ ಇದೆ ಅನ್ನುವಂತಹದ್ದನ್ನು ಮತ್ತು ಕೆಲವರಿಗೆ ಹೇಳ್ತಾ ಇದೆ. ಓಕೆನಾ? ಇನ್ನು 3 ತಿಂಗಳಲ್ಲಿ ಅದು ಸ್ವಲ್ಪ ಜಾಸ್ತಿ ಆಗಬಹುದು. ಹಾಗೆ ಅದರ ಜೊತೆಗೆ 3 ಆಫ್ ಕಪ್ಸ್ ಬಂದಿದೆ, ಹಾಗೆ ದ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. 3 ಆಫ್ ಕಪ್ಸ್ ಅಂತ ಹೇಳಿದಾಗ ಇನ್ನು 3 ತಿಂಗಳಲ್ಲಿ ಏನಾಗ್ಬೋದು ಅಂತ ಕೇಳಿದಾಗ ಪುನಃ ಕೆಲವರಿಗೆ ವಾಪಸ್ ಬರುವಂಥ ಚಾನ್ಸಸ್ ಇದೆ, ಅವರನ್ನು ಮೀಟ್ ಮಾಡುವಂತಹ ಚಾನ್ಸಸ್ ಇದೆ. ಕೆಲವರಿಗೆ ಕೆಲವರ ನಿಜವಾದ ವ್ಯಕ್ತಿತ್ವ ಗೊತ್ತಾಗುತ್ತೆ. ಅವರು ಎಮೋಷನಲಿ ನಿಮ್ಮ ಹತ್ರ ಅಟ್ಯಾಚ್ಮೆಂಟ್, ನಿಮ್ಮನ್ನು ಪ್ರಾಮಾಣಿಕವಾಗಿ ಪ್ರೀತಿಸಿದ್ರ, ಅಥವಾ ನಿಮ್ಮ ಹತ್ರ ಇರುವಂತಹ ಸಂಪತ್ತು, ಸಮೃದ್ಧಿ, ಸೌಂದರ್ಯ ಇದರ ಹಿಂದೆ ಓಡ್ತಾ ಇದ್ರ, ಮೆಟೀರಿಯಲಿಸ್ಟಿಕ್ ಲೈಫ್ ಕಡೆಗೆ ಓಡ್ತಾ ಇದ್ರ, ಅವರಿಗೆ ಕೇವಲ ನೀವೊಂದು ಎಮೋಷನಲ್ ಆಗಿ ನಿಮ್ಮನ್ನು ಹೀರುವಂತಹದ್ದು, ಅಂದರೆ ಭಾವನೆಗಳನ್ನು ಇಟ್ಕೊಂಡು ನಿಮ್ಮನ್ನು ಹಿಂಡಿ ಹಿಪ್ಪೆ ಮಾಡುವಂತಹದ್ದು. ಅದನ್ನು ಏನು ಕರೀತಾರೆ ಅಂದರೆ ನಾವು ವ್ಯಾಪರ್ಸ್ಗಳು ಅಂತ ಕರೀತಾರೆ. ವ್ಯಾಪರ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವ್ಯಾಂಪರ್ಸ್ ಇವ್ರು ಏನು ಮಾಡ್ತಾರೆ ಅಂದರೆ ಪರ್ಟಿಕ್ಯುಲರ್ಲಿ ಒಬ್ಬರನ್ನ ಎಮೋಷನಲ್ಲಿ ಅಟ್ಯಾಚ್ ಆಗಿ ಅವರಲ್ಲಿ ಏನು ಕಮ್ಮಿ ಆಗಿತ್ತು, ಅವರಿಗೆ ಪ್ರೀತಿ ಕಮ್ಮಿ ಆಗಿತ್ತಾ, ಗೌರವ ಕಮ್ಮಿ ಆಗಿತ್ತಾ, ಮಾನ್ಯತೆ ಕಮ್ಮಿ ಆಗಿತ್ತಾ, ಅದನ್ನು ಚೆನ್ನಾಗಿ ನಿಮ್ಮಿಂದ
ಅವರ ಜೀವನಕ್ಕೆ ತಗೊಳ್ತಾರೆ ಮತ್ತು ಅವರು ರನ್ ಅವೇ ಅಷ್ಟೇ. ಈ ರೀತಿಯಾಗುವಂತಹ ಚಾನ್ಸಸ್ ಕೂಡ ಕೆಲವರಿಗೆ ಇದೆ. ಜೋಪಾನ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ದಿ ಹ್ಯಾಂಗ್ಡ್ ಮ್ಯಾನ್ ಕೂಡ ಬಂದಿದೆ. ಪರಿಸ್ಥಿತಿ ಅದೇ ರೀತಿ ಮುಂದುವರಿಯುತ್ತೆ, ಅತಂತ್ರವಾಗಿರುತ್ತೆ, ಆಚೆನೂ ಅಲ್ಲ ಈಚೆನೂ ಅಲ್ಲ ಅನ್ನುವ ರೀತಿಯಲ್ಲಿ ಪರಿಸ್ಥಿತಿ ಇರುತ್ತೆ ಅಂತ ಹೇಳ್ತಾ ಇದೆ. ಕಾರಣ ಮೇಲಿನಿಂದ ನೋಡಿದಾಗ 2 ಆಫ್ ವಾಂಡ್ಸ್ ಬಂದಿದೆ. 2 ಆಫ್ ವಾಂಡ್ಸಿಂದ ಏನು ಅಂತ ಹೇಳಿದರೆ ಬೆಟರ್ ಆಪ್ಷನ್ಸ್ ಬರ್ತಾ ಇದೆ. ಬೆಟರ್ ಆದಂತಹ ಆಲೋಚನೆಗಳನ್ನು ಮಾಡಿ, ಟೇಕ್ ಇಟ್ ಈಸಿ ಅಂದ್ಕೊಳ್ಳಿ, ಅಥವಾ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಫ್ಯೂಚರ್ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ, ಕಾನ್ಫಿಡೆಂಟ್ ಆಗಿರಿ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಯೂನಿವರ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಈ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಗೈಡ್ಲೈನ್ಸನ್ನು ಕೊಡುತ್ತಾ ಕೇಳಿ ನೋಡೋಣ ಪ್ಲೀಸ್. ಈ ಕಾರ್ಡ್ಗಳಿಗಾಗಿ, ಈ ಫೈಲನ್ನು ನೋಡುವವರಿಗಾಗಿ ನಿಮ್ಮ ಸಜೆಷನ್ ಏನು? ಗ್ರೀನ್ ವಿಚ್ ನಮಗೆ ಒಂದು ಸಜೆಷನ್ಸ್ ಕೊಡಲಿಕ್ಕೆ ತಯಾರಿದ್ದೀರಾ? ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇವರಿಗಾಗಿ ಯಾವ ರೀತಿಯ ಒಂದು ಸೊಲ್ಯೂಷನ್ಗಳನ್ನು ಕೊಡ್ತಾ ಇದ್ದೀರಾ? ಎಸ್, ಹೆಲ್ತಿ ಪ್ಯಾಟರ್ನ್ಸ್, ಅರ್ಲಿ ಗ್ರೋತ್. ಎಸ್, ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದ ಬಗ್ಗೆ ಗಮನ ಕೊಡಿ, ಹೆಲ್ತಿ ಪ್ಯಾಟರ್ನ್ಸ್ಗಳನ್ನು ಲೈಫಲ್ಲಿ ಇಟ್ಕೊಳ್ಳಿ. ಯಾವ ವಿಚಾರದಲ್ಲಿ ನೀವು ವೀಕ್ ಆಗ್ತಾ ಇದ್ದೀರಾ, ಯಾವ ವಿಚಾರದಲ್ಲಿ ನೀವು ಸೋತು ಹೋಗ್ತಾ ಇದ್ದೀರಾ, ಯಾಕಾಗಿ ಪದೇ ಪದೇ ರಿಲೇಷನ್ಶಿಪ್ಪಲ್ಲಿ ಜಗಳಗಳು ಆಗ್ತಾ ಇದೆ, ಅಥವಾ ಬಿಟ್ಟೋಗ್ತಾ ಇದೆ, ಅಥವಾ ಮೋಸ ಆಗ್ತಾ ಇದೆ, ಇದನ್ನು ತಿಳ್ಕೊಳ್ಳಿ. ನಿಮ್ಮ ರೂಟ್ಸಿನ ಬಗ್ಗೆ ಗಮನ ಕೊಡಿ. ನಿಮ್ಮ ಪೂರ್ವಜರು, ನಿಮ್ಮ ತಂದೆ ತಾಯಿ ಯಾಕಾಗಿ ಒಂದು ಉತ್ತಮವಾದಂತಹ ಸಂಬಂಧದೊಳಗೆ ಬದುಕಿ ಎದ್ದು ಹೋದರು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಯಾಕೆ ಈ ವಿಚಾರದಲ್ಲಿ ಬಂಧಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕೇಳ್ತಾ ಇದೆ. ಅದರ ಜೊತೆಗೆ ನಿಮಗೆ ಏನಾದರೂ ಜಾತಕದಲ್ಲಿ ದೋಷ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ರೂಟ್ಸ್ಗಳು ಬಂದಿರೋದ್ರಿಂದ. ಮತ್ತು ಕೆಲವರಿಗೆ ಏನನ್ನು ಹೇಳ್ತಾ ಇದೆ ಅಂದರೆ ಯೂನಿವರ್ಸ್ನ ಸಿಂಬಲ್ ಕೂಡ ಇದೆ, ನೆನಪಿಟ್ಟುಕೊಳ್ಳಿ. ದಟ್ ಮೀನ್ಸ್ ಏನು ಅಂತ ಹೇಳಿದರೆ ಕಂಪ್ಲೀಟಾಗಿ ಯೂನಿವರ್ಸಿಗೆ ಸರೆಂಡರ್ ಆಗಿ. ಕೆಲವರು ದೇವರ ಆರಾಧನೆಯನ್ನು ಮಾಡ್ತಾ ಇಲ್ಲ, ಯೂನಿವರ್ಸ್ಗೆ ಸರೆಂಡರ್ ಆಗ್ತಾ ಇಲ್ಲ. ಪರ್ಟಿಕ್ಯುಲರ್ಲಿ ಮೆಟೀರಿಯಲಿಸ್ಟಿಕ್ ಆಗಿ ನೋಡ್ತಾ ಇದ್ದೀರಾ ಲೈಫನ್ನು, ಅದನ್ನು ಬಿಟ್ಟು ಬಿಡಿ. ಎಲ್ಲದರ ಬೇರು ಮೂಲವಾಗಿ ಯೂನಿವರ್ಸೇ ಆಗಿರುತ್ತೆ ಅನ್ನೋದನ್ನು ಮರಿಬೇಡಿ. ಥಿಂಕ್ ಪಾಸಿಟಿವ್ ಅನ್ನುವಂತಹ ರೀತಿಯಲ್ಲಿ ಕೂಡ ಹೇಳ್ತಾ ಇದೆ. ನೀವು ಏನನ್ನು ಬಿತ್ತುತ್ತೀರೋ ಅದೇ ಮರವಾಗಿ ಗಿಡವಾಗಿ ಫಲವನ್ನು ಕೊಡುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನಿಮ್ಮ ಆಲೋಚನೆಯನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿ ಅನ್ನುವಂತಹದ್ದು ಈ ರೀಡಿಂಗಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ಫಸ್ಟ್ ಪೈಲ್ ರೀಡಿಂಗ್. ಬನ್ನಿ ನೆಕ್ಸ್ಟ್ ಪೈಲಿಗೆ ಯಾವ ರೀತಿಯ ಕಾರ್ಡ್ಗಳು ಬರುತ್ತೆ, ಎನರ್ಜಿ ಹೇಗಿರುತ್ತೆ ಚೆಕ್ ಮಾಡಿ ನೋಡುವ. ಆದಾಗ್ಯೂ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರ್ ಇರುತ್ತೆ, ನೋಡ್ಕೊಳ್ಳಿ. ರಾಘವೇಂದ್ರನ್ ದೇವ್ರದ್ದು ಒಂದು ಲೋಗೋ ಇದೆಯಲ್ಲ, ಅದನ್ನು ಒತ್ತಿದರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ, ಅಲ್ಲಿ ನಂಬರ್ ಇರುತ್ತೆ. ಕೆಲವ್ರಿಗೆ ಪಾಪ ನಂಬರ್ ಗೊತ್ತಾಗ್ತಾ ಇಲ್ಲ, ನನಗೆ ಅರ್ಥ ಆಯಿತು. ನನ್ನ ನಂಬರ್ ಬೇಕಾದ್ರೆ ಬಾಯಲ್ಲಿ ಹೇಳ್ತೇನೆ, 89 ಬರ್ಕೊಳ್ಳಿ, 8971478761. ಓಕೆನಾ? 8971478761. ಓಕೆನಾ? ಇದು ನನ್ನ ಫೋನ್ ನಂಬರ್ ಆಗಿರುತ್ತೆ ಪರ್ಸ್ನಲ್ ರೀಡಿಂಗಿಗೋಸ್ಕರ. ಓಕೆನಾ? ಮತ್ತೊಂದು ವಿಚಾರ, ಪರ್ಸ್ನಲ್ ರೀಡಿಂಗಿಗೆ ಬಂದಾಗ ಸ್ವಲ್ಪ ಅಳಬೇಡಿ. ನಾನು ಒಂದೇ ಹೇಳೋದು, ಅಳಬೇಡಿ. ಯಾಕೆ ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ದುಡ್ಡಿಂದ ಮಾತ್ರ ಒಬ್ಬ ವ್ಯಕ್ತಿಯನ್ನು ಕೊಲ್ತಾ ಇಲ್ಲ. ಎಮೋಷನಲಿ ನೋವು ಮಾಡುವಂತಹ, ಅದರ ಮೂಲಕ ಜೀವನವನ್ನು ಹಾಳು ಮಾಡುವಂತಹ ವ್ಯಕ್ತಿತ್ವದವರು ನಮ್ಮ ಸಮಾಜದಲ್ಲಿ ಖಂಡಿತವಾಗಿಯೂ ಇದ್ದಾರೆ. ಇದೊಂದು ಸ್ವಾರ್ಥ ಪ್ರಪಂಚ, ನನಗೆ ಅರ್ಥ ಆಗ್ತದೆ. ಆದಷ್ಟು ನಿಮ್ಮನ್ನು ನೀವು ಬೋಲ್ಡಾಗಿ ಇಟ್ಕೊಳ್ಳಿ, ಎಮೋಷನಲಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ಅನ್ನುವಂತಹದ್ದು ನನ್ನ ಒಂದು ಸಜೆಷನ್. ಓಕೆ, ಬನ್ನಿ ಎರಡನೇ ರೀಡಿಂಗಿಗೆ ಹೋಗುವ. ಓಕೆ, ಶ್ರೀ ಗುರು ರಾಘವೇಂದ್ರ, ತಾಯಿ ರಕ್ತೇಶ್ವರಿ, ಓಕೆ, ಹೇಗಿದೆ ಪ್ರಸ್ತುತ ಪರಿಸ್ಥಿತಿ? ಹೇಗಿದೆ ಪ್ರಸ್ತುತ ಪರಿಸ್ಥಿತಿ? ಹೇಗಿದೆ? 2 ಕಾರ್ಡ್. ಓಕೆ, ಈ ಕಾರ್ಡು ಕೈಯಲ್ಲಿತ್ತು, ಇರಲಿ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೇಗಿದೆ ನಿಮ್ಮ ಅಥವಾ ಅವರ ಎನರ್ಜಿ ಅಂದರೆ, ಇದೊಂದು ಈಗೋಯಿಸ್ಟಿಕ್ ಸಿಚುವೇಶನ್. ಇಬ್ಬರ ನಡುವೆ ಮಾತುಕತೆಯಾಗಿ ಎಮೋಷನಲ್ ಫೀಲಿಂಗ್ಸಿನ ವಿಚಾರಗಳೆಲ್ಲ ಹಂಚಿದೆ ಮೊದಲು ಪಾಸ್ಟಲ್ಲಿ. ಬಟ್ ಈಗ ಒಬ್ರಿಗೊಬ್ಬರು ಮಾತಾಡ್ತಾ ಇಲ್ಲ.
ಇಬ್ಬರ ನಡುವೆ ಈಗೋ ಅಡ್ಡ ಬಂದಿದೆ. ಅವ್ರು ಮಾತಾಡಲಿ ಅವರಾಗೇ ಬರಲಿ, ಇವ್ರು ಮಾತಾಡಲಿ ಇವರಾಗೇ ಬರಲಿ, ಈ ರೀತಿಯ ಸನ್ನಿವೇಶ ಇದೆ. ಮತ್ತು ಕೆಲವರಿಗೆ ಬೇರೆ ವ್ಯಕ್ತಿಯ ಎಂಟ್ರಿ ಕೂಡ ಇದೆ, ಬೇರೆ ವ್ಯಕ್ತಿಯ ಒಂದು ಎನರ್ಜಿ ಕೂಡ ಒಳಗೆ ಬರ್ತಾ ಇದೆ. ಆ ವ್ಯಕ್ತಿಯಿಂದ ಇದು ಹಿಟ್ ಹೊಡಿತಾ ಇದೆ. ಇನ್ನು ಕೆಲವರಿಗೆ ಏನು ಅಂತ ಹೇಳಿದರೆ, ಹಠದ ಸ್ವಭಾವದವರು, ಯಾವುದೋ ವಿಚಾರದಲ್ಲಿ ಅವರಿಗೆ ಕಿರಿಕಿರಿ ಅಂತ ಅನಿಸಿ ನಿಮ್ಮ ಹತ್ರ ಮಾತುಕತೆಯನ್ನು ಬಿಟ್ಟುಬಿಟ್ಟಿದ್ದಾರೆ. ಓಕೆನಾ? ಮ್ಯಾರಿಡ್ ಆಗಲಿ ಅನ್ಮ್ಯಾರಿಡ್ ಆಗಲಿ, ಎಮೋಷನಲಿ ಈ ವ್ಯಕ್ತಿ ನಿಮ್ಮಿಂದ ದೂರ ಇದ್ದಾರೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಅದು ಮನೆಯೊಳಗಿದ್ದರೂ ಮನೆಯಲ್ಲಿ ಇಲ್ಲದಿದ್ದರೂ ಕೂಡ. ಇನ್ನು ಕೆಲವರಿಗೆ ಏನು ಅಂದರೆ ಚಾರಿಯೇಟ್ ಕಾರ್ಡ್ ಬಂದಿದೆ. ಎರಡು ಕುಟುಂಬಗಳ ನಡುವಿನ ಜಟಾಪಟಿಯನ್ನು ತೋರಿಸ್ತಾ ಇದೆ. ಒಂದು ಕುಟುಂಬ ಶ್ರೀಮಂತರು, ಮತ್ತೊಂದು ಕುಟುಂಬ ಬಡವರು. ಅದರಿಂದ ಜಟಾಪಟಿ ಆಗ್ತಾ ಇದೆ ದಾಂಪತ್ಯದಲ್ಲಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಮೂವ್ ಆನ್ ಆಗಿದ್ದಾರೆ, ಕೆಲವರು ಬಿಟ್ಟೇ ಹೋಗಿದ್ದಾರೆ. ಕೆಲವು ಗೌಪ್ಯವಾದಂತಹ ಸತ್ಯಗಳಿಂದಾಗಿ ಜಟಾಪಟಿಯಾಗಿ ಅದು ಬಿಟ್ಟು ಹೋಗಿದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಅವರ ಸ್ಟೇಟಸ್ ಇವರ ಸ್ಟೇಟಸ್ ಹೊಂದಾಣಿಕೆ ಆಗಲ್ಲ ಅನ್ನುವಂತಹ ರೀತಿಯ ಒಂದು ವಿಚಾರಗಳು, ನಾನು ಹೇಳಿದ್ದಕ್ಕೆ ಕ್ಷಮೆ ಇರಲಿ, ಆ ರೀತಿಯ ಆಲೋಚನೆಗಳು ಕೂಡ ಹಿಟ್ಟುಡಿತಾ ಇದೆ. ಮತ್ತು ಇನ್ನು ಕೆಲವರಿಗೆ ಏನು ಅಂತ ಹೇಳಿದ್ರೆ ಕೆಲವು ಸೋಷಿಯಲ್ ಇಶ್ಯೂಸ್ಗಳು ಕೂಡ ಈ ವಿಚಾರದಲ್ಲಿ ಹಿಟ್ಟೊಡೆದಿದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಂತ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ವರ್ಗಾವಣೆ, ಪ್ಲೇಸ್ ಬದಲಾವಣೆಗಳು ಕೂಡ ಈ ಪರಿಸ್ಥಿತಿಯಿಂದ ಪರಿಸ್ಥಿತಿಯಲ್ಲಿ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ನೋಡಿದರೆ 6 ಆಫ್ ಸೋರ್ಡ್ಸ್ ಬಂದಿದೆ. ಹೌದು, ಕೆಲವರು ಮೂವ್ ಆನ್ ಆಗಿದ್ದಾರೆ, ಬಿಟ್ಟಿದ್ದಾರೆ, ನೆಮ್ಮದಿ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಕೆಲವು ಮಾತುಗಳು ಹರ್ಟ್ ಆಗಿದೆ, ಕೆಲವರ ಭಾವನೆಗಳು ಒಬ್ರಿಗೊಬ್ಬರು ಮ್ಯಾಚ್ ಆಗಿಲ್ಲ. ಮತ್ತು ಕೆಲವರಿಗೆ ಅವರು ಬೇರೆ ಜೊತೆ ಇದ್ದಂತಹ ರಿಲೇಷನ್ಶಿಪ್ ಕೂಡ ಗೊತ್ತಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಇದು ಒಂದು ಮ್ಯಾರಿಡ್ ಆಗಿದ್ದು ಆಚೆ ಹೋಗಿರುವಂಥ ಕೆಲವು ಸಂಬಂಧಗಳು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ಮತ್ತು ಕೆಲವರಿಗೆ 4 ಆಫ್ ಸೋರ್ಡ್ಸ್ ಬಂದಿರೋದರಿಂದ ಸಮಾಜದ ಬಗೆಗಿನ ಭಯ, ಅವರಿಗೆ ಸಮಾಜ ಅಂತ ಹೇಳಿದ ಕೂಡ ಇನ್ನೇನೋ ತಿಳ್ಕೊಳ್ಬೇಕು ಅಂತಿಲ್ಲ, ಅವರ ಸುತ್ತಮುತ್ತ ಇರುವಂತಹ ವಾತಾವರಣದ ಭಯ ಇರ್ಬೋದು, ಸಂಬಂಧಗಳ ಭಯ ಇರ್ಬೋದು, ಗಾಸಿಪ್ನ ಭಯ ಇರ್ಬೋದು, ಬೇರೆಯವರ ಮಾತುಗಳಿಂದ ಹರ್ಟ್ ಆಗಿರುವಂಥದ್ದು ಇರ್ಬೋದು. ಇದರಿಂದಾಗಿ ಕೂಡ ಅವರು ಕಂಪ್ಲೀಟಾಗಿ ಮಾತುಕತೆಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ, ಮೌನವಾಗಿ ಇದ್ದಾರೆ ಅನ್ನುವಂತಹದನ್ನು ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಏನು ಅಂತ ಹೇಳಿದರೆ ಮಾತಾಡಿದರೆ ಜಗಳ ಆಗುವಂತಹ ಒಂದು ಪರಿಸ್ಥಿತಿ ಇದೆ. ಆದ್ದರಿಂದಾಗಿ ಬೇಡ, ಸದ್ಯಕ್ಕೆ ಈ ರೀತಿಯ ಗೊಂದಲದಿಂದ ಹೊರಗೆ ಬಂದರೆ ಸಾಕು ಅಂತ ತಣ್ಣಗಿರುವಂತಹ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅನ್ನುವಂತಹದನ್ನು ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಏನಾಗಿದೆ ಗೊತ್ತಾ, ಸ್ಟ್ರೆಸ್, ಒತ್ತಡ, ಕಂಪ್ಲೀಟ್ಲಿ ಈ ಪರಿಸ್ಥಿತಿಯಿಂದ ಒತ್ತಡ ಇದೆ. ಬಹುಶಃ ರಾತ್ರಿ ಹೊತ್ತಲ್ಲಿ ತುಂಬಾ ಆಲೋಚನೆ ಮಾಡುವಂತಹ ಎನರ್ಜಿ ಇದೆ. ಕೆಲವು ಹಿಡನ್ ಆದಂತಹ ಸಿಚುವೇಶನ್ಗಳು, ಕೆಲವು ಇನ್ನೂ ಆ ಸಂದರ್ಭಗಳು ಅರ್ಥ ಆಗ್ತಾ ಇಲ್ಲ. ಈ ವ್ಯಕ್ತಿ ಯಾಕೆ ಬಿಟ್ಟು ಹೋದರು, ಅಥವಾ ಈ ವ್ಯಕ್ತಿಯ ನಿಜವಾದ ಮನಸ್ಥಿತಿ ಏನಿಲ್ಲಿ ಬಂಧನಕ್ಕೊಳಗಾಗಿದೆ, ಇದು ಯಾವುದೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಎನರ್ಜಿಯಲ್ಲಿ ಕೆಲವರು ಇದ್ದಾರೆ, ನೀವು ಅಥವಾ ನಿಮ್ಮ ಪಾರ್ಟ್ನರ್ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಹೈ ಪ್ರಿಸ್ಟೆಸ್ ಕಾರ್ಡ್ ಬಂದಿರೋದ್ರಿಂದ ಬಹುಶಃ ಎಮೋಷನಲಿ ನಿಮ್ಮ ಪರ್ಸನ್ ಅಥವಾ ನೀವು ಅವರ ಬಗ್ಗೆ ಆಲೋಚಿಸ್ತೀರಾ, ಅದೇ ರೀತಿಯ ಪ್ರೀತಿಯನ್ನು ಇಟ್ಕೊಂಡಿದ್ದೀರಾ, ಗೌರವವನ್ನು ಇಟ್ಕೊಂಡಿದ್ದೀರಾ, ಸ್ಪಿರಿಚುವಲ್ ಜರ್ನಿಯ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ. ಇದೆಲ್ಲ ಕರ್ಮಗಳ ಹಿಟ್ ಅಂತ ಅಂದ್ಕೊಳ್ತಾ ಇದ್ದೀರಾ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಬಹುಶಃ ಈ ಒಂದು ಪರಿಸ್ಥಿತಿಯಲ್ಲಿ ದೇವರನ್ನು ಜಾಸ್ತಿ ಮೊರೆ ಹೋಗುವಂತಹದ್ದು, ಎಸ್ಪೆಷಲಿ ಶಿವನ ಮತ್ತು ದೇವಿಯ ಆರಾಧನೆಯನ್ನು ಜಾಸ್ತಿ ಮಾಡ್ತಾ ಇದ್ದೀರಾ ನೀವು ಅಥವಾ ಅವರು ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮೆಂಟಲಿ ಸ್ಟ್ರೆಸ್ ತೋರಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಇನ್ನೂ ಕೆಲವರಿಗೆ ಎಮೋಷನಲಿ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಾ, ಕೆಲವು ಅನುಭವಗಳು ಕೂಡ ಕೆಲವರಿಗೆ ಜೀವನಕ್ಕೆ ಸಿಕ್ಕಿದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆ, ಹಾಗಾದರೆ ಇದರ ಈ ಒಂದು ಎನರ್ಜಿಯಲ್ಲಿ ಬೇರೆ ವ್ಯಕ್ತಿಯ ಕೈವಾಡಗಳು ಏನಾದರೂ ಇದೆಯಾ, ಈ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟ ಹಾಗೆ ಬೇರೆ ವ್ಯಕ್ತಿಯ ಕೈವಾಡ ಏನಾದರೂ ಇದೆಯಾ ಅಂತ ಕೇಳಿ ನೋಡುವ. ಖಂಡಿತವಾಗಿಯೂ ಇದೆ, ಖಂಡಿತವಾಗಿಯೂ ಇದೆ, 100% ಇದೆ. ಒಂದು ನೋ ಅಂತ ಬಂದಿಲ್ಲ, ಎಲ್ಲ ಎಸ್ ಕಾರ್ಡ್ಗಳೇ. ಕೆಲವರಿಗೆ ನಿಮ್ಮ ಫ್ರೆಂಡ್ಸ್, ಅವರೇ ಮೇಯ್ನ್ ಕಾರಣ. ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದ್ರೆ ಇದು ಮದುವೆಯಾಗಿ ಮಕ್ಕಳು, ಆ ಸಂಬಂಧಗಳ ಕಿರಿಕಿರಿ ಕೂಡ ನೇರ ಕಾರಣ. ಮತ್ತು ಕೆಲವರಿಗೆ ಮೇಲ್ ಎನರ್ಜಿ ಚೆಕ್ ಆಗ್ತಾ ಇರೋದ್ರಿಂದ ಮೇಲ್ ಪರ್ಸನ್ ಕಾರಣ. ಇನ್ನು ಕೆಲವರಿಗೆ ಮನೆಯಲ್ಲಿರುವಂತಹ ಫೀಮೇಲ್ ಪರ್ಸನ್ ಕೂಡ ಕಾರಣ ಆಗ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಹೆಲ್ತ್ ಇಶ್ಯೂಸ್ಗಳು ಕೂಡ ರಿಲೇಷನ್ಶಿಪ್ಪಿನ ಕಿರಿಕಿರಿಗೆ, ಗಲಾಟೆಗೆ ಮೇನ್ ಕಾರಣ ಅಂತ ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಏನು ಅಂತ ಹೇಳಿದರೆ
ಕುಲದೇವರ ಆರಾಧನೆ ಇಲ್ಲದಿರುವಂತಹದ್ದು ಅಥವಾ ಪಿತೃಗಳ ಒಂದು ಶಾಪ ಆ ಕುಟುಂಬಕ್ಕೆ ಇರುವಂತಹದ್ದು ಈ ರಿಲೇಷನ್ಶಿಪ್ಪಿನ ಗಲಾಟೆಗಳಿಗೆ ಪದೇ ಪದೇ ಹಿಟ್ಟಾಗೋದಕ್ಕೆ ನೇರ ಕಾರಣ ಅಂತ ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿರುವಂತಹ ವ್ಯತ್ಯಾಸದಿಂದ ಈ ಸಂಬಂಧ ಕಟ್ಟಾಗಿದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ದುಡ್ಡಿನ ವಿಚಾರದಲ್ಲಿ ಸಾಲ ಸೋಲಗಳು ಅಥವಾ ಸಂಪಾದನೆಗಳು ಕರೆಕ್ಟಾಗಿ ಇಲ್ಲದೇ ಇರುವಂತಹದ್ದು ಕೂಡ ಮೇನ್ ಕಾರಣ ಆಗ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಇದೊಂದು ಕರ್ಮದ ಹಿಟ್, ಬೇರೆ ಯಾರಿಗೋ ಮೋಸ ಆಗಿರೋ ಅಂಥದ್ದು ಚಾನ್ಸಸ್ ಇದೆ ನಿಮ್ಮ ಎನರ್ಜಿ ಅಥವಾ ಅವರ ಎನರ್ಜಿಯಿಂದ. ಹಾಗಾಗಿ ಈ ಕರ್ಮಗಳ ಹಿಟ್ಟಿಂದಾಗಿ ಇದು ಈ ರೀತಿಯ ಗಲಾಟೆಗೆ ಕಾರಣ ಆಗ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಇದೊಂದು ಸಮಯದ ಗೇಮ್, ಸಮಯದ ಆಟ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಬಹುಶಃ ಕೆಲವರಿಗೆ ಇದು ಅವರ ಪಾಸ್ಟ್ ಲೈಫ್ ಅಥವಾ ಪಾಸ್ಟ್ನ ಕರ್ಮಗಳ ಹಿಟ್ ಅನ್ನುವಂತಹದ್ರಿಂದಾಗಿ ಈ ಸಂಬಂಧಗಳಲ್ಲಿ ತಡೆಗೋಡೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಹಾಗಾದರೆ ಮುಂದೆ ಅವರು ಆ್ಯಕ್ಷನ್ ತಗೊಳ್ತಾರಾ ಅಥವಾ ಅದರ ಜೊತೆಗೆ ಅವರಿಂದ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಯಾವ ರೀತಿ ಬರುತ್ತೆ, ಎಸ್ ಆರ್ ನೋ ಅಂತ ಕೇಳಿ ನೋಡುವ. ಹರ್ಮಿಟ್ ಕಾರ್ಡ್ ಬಂದಿದೆ, ಡೆತ್ ಕಾರ್ಡ್ ಬಂದಿದೆ, ದ ಎಂಪ್ರೆಸ್ ಕಾರ್ಡ್ ಬಂದಿದೆ. ಕಾರ್ಡ್ಗಳು ಏನೇ ಇರಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಸಾರಿ ಆಯಿತಾ. ಹರ್ಮಿಟ್ ಕಾರ್ಡ್ ಬಂದಿದೆ. ಹರ್ಮಿಟ್ ಕಾರ್ಡ್ ಬಂದ ಕಾರಣ ಬಹುಶಃ ನೋ. ಡೆತ್ ಕಾರ್ಡ್ ಬಂದ ಕಾರಣ ನೋ. ಎಂಪರರ್ ಕಾರ್ಡ್ ಬಂದ ಕಾರಣ ನೋ. ಹೆರೋಫೆಂಟ್ ಕಾರ್ಡ್ ಬಂದ ಕಾರಣ ಎಸ್. ಏನಾಗ್ತಾ ಇದೆ, ಅವರ ಒಂದು ಮುಂದಿನ ಪರಿಸ್ಥಿತಿಯಲ್ಲಿ ಅವರು ಆ್ಯಕ್ಷನ್ ತಗೊಳ್ತಾರೋ ಇಲ್ಲವೋ ಅಂತ ಹೇಳಿದಾಗ ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ ನೀವು ಅಥವಾ ಅವರು ಒಂದು ರೀತಿಯ ಏನಂತಾರೆ ಇನ್ನರ್ ಗೈಡ್ಲೈನ್ಸ್ ಸಿಗ್ತಾ ಇದೆ, ನಿಮಗೊಂದು ಬೆಳಕು ಸಿಗ್ತಾ ಇದೆ ಜೀವನಕ್ಕೆ. ನೀವು ಅಂದ್ಕೊಳ್ತಾ ಇದ್ದೀರಾ ಈ ವ್ಯಕ್ತಿ ಬಂದು ಹಿಟ್ಟು ಹೊಡಿತಾ ಇರಲಿಲ್ಲ ಅಂದರೆ ನಾನು ಬಹುಶಃ ಈ ವಿಚಾರದಲ್ಲಿ ಮೆಚ್ಯೂರಿಟಿ ಬರ್ತಿರಲಿಲ್ಲ ನನಗೆ ಅಂತ ನೀವು ಅಥವಾ ಅವರು ಅಂದ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಅವಲಂಬನೆ ಬೇಕಾಗಿದೆ, ಈ ಒಂದು ಸಿಚುವೇಶನಿಂದ ಹೊರಗಡೆ ಹೋಗಲಿಕ್ಕೆ ಒಂದು ಅವಲಂಬನೆ ಬೇಕಾಗಿದೆ. ಆ ರೀತಿಯ ಆ್ಯಕ್ಷನ್ಸ್ ಕೂಡ ಕಾಣಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಯಾರದೋ ಗೈಡ್ಲೈನ್ಸ್, ಯಾವುದೋ ಒಂದು ಹೊಸ ದಾರಿಯಿಂದ ಆ ವ್ಯಕ್ತಿ ನಿಮ್ಮ ಕಡೆಗೆ ಬರ್ತಾರಾ ಅಂತ ಹೇಳಿದರೆ ಇದು ನೋ ಕಾರ್ಡ್, ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಏನು ಅಂತ ಹೇಳಿದರೆ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಬರ್ತದೆ ಅನ್ನುವಂತಹ ರೀತಿಯಲ್ಲಿ ಇದು ಹೇಳ್ತಾ ಇದೆ. ಡೆತ್ ಕಾರ್ಡ್ ಆಗಿರೋದ್ರಿಂದ ಬಹುಶಃ ಟ್ರಾನ್ಸ್ಫರ್ಮೇಷನ್, ಜೀವನದಲ್ಲಿ ಟ್ರಾನ್ಸ್ಫರ್ಮೇಷನ್ ಆಗಿದೆ, ಆ್ಯಕ್ಷನ್ ತಗೊಳ್ಳಿಕ್ಕೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಯಾಕೆಂದರೆ ಎಮೋಷನಲಿ ಹರ್ಟ್ ಆಗಿದೆ, ಇನ್ನರ್ ಚೈಲ್ಡಿಗೆ ಹರ್ಟ್ ಆಗಿದೆ, ಕೆಲವರಿಗೆ ಮಾನ ಮರ್ಯಾದೆಯೆಲ್ಲ ಹೊರಟೋಗಿದೆ, ಸ್ಥಾನಮಾನಗಳು ಹೊರಟೋಗಿದೆ, ಉದ್ಯೋಗ ಹೊರಟೋಗಿದೆ. ಇನ್ನು ಕೆಲವರಿಗೆ ಏನು ಅಂತ ಹೇಳಿದರೆ ಎಸ್ಕೇಪಿಸಮ್ ಅನ್ನುವಂತಹದ್ದು ಕೂಡ ನೇರವಾಗಿ ಕಾಣಿಸ್ತಾ ಇದೆ. ಮತ್ತು ಕೆಲವರಿಗೆ ಸಾಲದ ಹಿಟ್ಗಳು ಕೂಡ ಕಾಣಿಸ್ತಾ ಇದೆ. ಬಹುಶಃ ಆ್ಯಕ್ಷನ್ ವಿಚಾರಕ್ಕೆ ಬಂದಾಗ ಇದೊಂದು ಟ್ರಾನ್ಸ್ಫರ್ಮೇಷನ್ ಸಮಯ, ಸದ್ಯಕ್ಕೆ ಆ್ಯಕ್ಷನ್ ಇಲ್ಲ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಎಂಪರರ್ ಅಂತ ಹೇಳಿದಾಗ ಜಂಗಿಯನ್ ವೇ ಮೆಥಡಲ್ಲಿ ಇದು ಪಾಸಿಟಿವ್ ಆದರೂ ಆರ್ಕಿಟಿಪಿಕಲ್ ಮೆಥಡಲ್ಲಿ ನಾವು ಇದನ್ನು ನೋ ಅಂತಲೇ ಹೇಳ್ತೇನೆ. ಎಸ್ಪೆಷಲಿ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ಇದೊಂದು ತುಂಬ ಸ್ಟಬ್ಬಾರ್ನ್ ಆದಂತಹ ಎನರ್ಜಿ. ಇದು ಹೇಗಿರುತ್ತೆ ಅಂತ ಹೇಳಿದರೆ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿ ಆದರೂ ಕೂಡ ಏನು ಅಂತ ಹೇಳಿದ್ರೆ ತಾನು ಹೇಳಿದಾಗೆ ಕೇಳಬೇಕು ಅನ್ನುವಂತಹ ಧೋರಣೆಗಳು ಜಾಸ್ತಿ, ತನ್ನನ್ನು ಅವಲಂಬಿಸಿ ಇನ್ನೊಬ್ಬರು ಇರಲಿ ಅನ್ನುವಂತಹದ್ದು ಜಾಸ್ತಿ. ಹಾಗಾದ ಕಾರಣ ಸ್ವಲ್ಪ ಜಟಾಪಟಿಗಳು ಪುನಃ ಆಗುವಂತಹ ಚಾನ್ಸಸ್ ಇದೆ. ಬಟ್ ನಿಮ್ಮ ಮೇಲೆ ಕಣ್ಣಿದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಆ್ಯಕ್ಷನ್ಸ್ ವಿಚಾರದಲ್ಲಿ ಸ್ವಲ್ಪ ನಿಧಾನ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಎಲ್ಲ ಮೇಜರ್ ಆರ್ಕೇನ ಆಗಿರೋದ್ರಿಂದ ಬಹುಶಃ ಆ್ಯಕ್ಷನ್ ತಗೊಂಡ್ರೂ ಕೂಡ ಅದು ಈ ಪೆಂಟಿಕಲ್ಸ್ ಕಾರ್ಡ್ ಅಷ್ಟು ನಿಧಾನ ಖಂಡಿತ ಅಲ್ಲ, ಬರಬಹುದು. ಬಟ್ ನೆಗೆಟಿವ್ ಕಾರ್ಡ್ 2 ಆಗಿರೋದ್ರಿಂದ ಕೆಲವರಿಗೆ ಬರಲ್ಲ ಮತ್ತು ಕೆಲವರಿಗೆ ನಿಧಾನವಾಗಿ 1-2 ತಿಂಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಆ್ಯಕ್ಷನ್ಸ್ಗಳು ಕಾಣಿಸುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಆ್ಯಕ್ಷನ್ಸ್ ಕಾಣಿಸಿದರೂ ಕೂಡ ಅಲ್ಲಿ ಒಂದು ಆರ್ಡರ್ ಇರ್ಬೋದು, ಅಥವಾ ಏನು ಅಂತ ಹೇಳಿದರೆ ತಾನು ಹೇಳಿದಾಗೆ ಕೇಳಬೇಕು ಅನ್ನುವಂತಹ ಎನರ್ಜಿ ಇರಬಹುದು, ತನ್ನ ಧೋರಣೆಯೇ ಸರಿ ಅನ್ನುವಂತಹ ರೀತಿಯ ಮಾತುಗಳು ಬರಬಹುದು, ಅಥವಾ ನೀನು ಮಾಡಿದ್ದು ಸರಿಯಲ್ಲ ನಾನು ಮಾಡಿದ್ದೇ ಸರಿ ಅನ್ನುವಂತಹ ವಿಚಾರಗಳು ಹೊರಗಡೆ ಬರಬಹುದು. ಮತ್ತು ಕೆಲವರಿಗೆ ಸರಿತಪ್ಪಿನ ಚರ್ಚೆಗಳಾಗುವಂತಹ ಚಾನ್ಸಸ್ ಇದೆ. ಹಿಂದೆ ಏನಾಯಿತು ಅದರ ಬಗ್ಗೆ ಮಾತಾಡುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂತಹ ರೀತಿಯಲ್ಲಿ ಈ ಕಾರ್ಡ್ಗಳು ಪಿಕ್ ಆಗ್ತಾ ಇದೆ. ಓಕೆನಾ. ನೆಕ್ಸ್ಟ್, ಹಾಗಾದರೆ ಮಾತುಕತೆ ಎಲ್ಲಿ ನಡಿಬಹುದು
ಅವರ ಆ್ಯಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ನಡಿಬೋದು, ಯಾವ ಸಿಚುವೇಷನಲ್ಲಿ, ಓಕೆನಾ, ಯಾವ ಸಿಚುವೇಷನಲ್ಲಿ ಅವರು ಬರುವಂತಹ ಚಾನ್ಸಸ್ ಇದೆ ಅನ್ನುವಂಥ ಕೇಳಿ ನೋಡುವ. ಓಕೆ ಎಲ್ಲಿ ಸಿಕ್ಕಬಹುದು ಈ ವ್ಯಕ್ತಿ, ಪುನಃ ನಿಮಗೆ ಮೀಟ್ ಆಗ್ಬೋದು ಅಥವಾ ಆ್ಯಕ್ಷನ್ಸ್ ಮಾತುಕತೆ ಹೇಗೆ ಬರ್ಬೋದು ಅಂತ ಕೇಳಿದಾಗ, ಆ್ಯಸ್ ಯೂಶ್ವಲ್ ಆಗಿ ಪರಮಾತ್ಮ ನಿಮಗೆ ಬೇರೆ ವ್ಯಕ್ತಿಯೊಟ್ಟಿಗೆ ಅವರು ಇದ್ದಾಗ ನೀವು ನೋಡಿ ಮಾತುಕತೆ ಆಗುವಂತಹ ಚಾನ್ಸಸ್ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ನಿಮಗೆ ಸಂಬಂಧಪಟ್ಟ ಯಾವುದೋ ರಿಲೇಷನ್ಸ್ ಮೂಲಕ ಅವರ ಇರುವಿಕೆ ಗೊತ್ತಾಗಿ ಅದು ಸಡನ್ನಾಗಿ ಮೀಟ್ ಆಗುವಂತಹ ಚಾನ್ಸಸ್ ಇದೆ. ಟವರ್ ಕಾರ್ಡ್ ಬಂದಿರೋದ್ರಿಂದ ಅನಿವಾರ್ಯವಾದಂತಹ ಸಂದರ್ಭಗಳು ಬಂದು ನಿಂತಾಗ ಮುಖಾಮುಖಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಪೆಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಪುನಃ ಇದು ಹೊರಗಿನ ಒಂದು ಸನ್ನಿವೇಶವನ್ನೇ ತೋರಿಸ್ತಾ ಇದೆ. ಯಾವುದೋ ಪಾರ್ಕ್ ಆಗಿರ್ಬೋದು ಅಥವಾ ವರ್ಕಿಂಗ್ ಪ್ಲೇಸ್ ಆಗಿರ್ಬೋದು, ಐಷಾರಾಮಿಯಾದಂಥ ಹೋಟೆಲ್ಗಳಾಗಿರ್ಬೋದು, ಈ ರೀತಿಯ ಒಂದು ಸ್ಥಳಗಳಲ್ಲಿ ಅವರನ್ನು ಮತ್ತೆ ನೀವು ಭೇಟಿ ಮಾಡ್ತೀರಾ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಸ್ಟ್ರೆಂತ್ ಕಾರ್ಡ್ ಕೂಡ ಬಂದಿದೆ. ದಟ್ ಮೀನ್ಸ್ ಏನು ಅಂತ ಹೇಳಿದರೆ ಇದು ಕೂಡ ಹೊರಗಿನ ಎನರ್ಜಿಯನ್ನು ಹೇಳ್ತಾ ಇದೆ. ಹೊರಗಿನ ಸಂಬಂಧಗಳ ನಡುವೆ ಇರುವಂತಹದ್ದು ನಿಮಗೆ ಕಾಣಿಸುತ್ತೆ, ಅದನ್ನು ಯೂನಿವರ್ಸ್ ನಿಮಗೆ ತೋರಿಸುತ್ತೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ನನಗೆ ಎಲ್ಲ ಕಡೆ ಯೂನಿವರ್ಸ್ನ ಸಿಂಬಲ್ಸೇ ನೇರವಾಗಿ ಕಾಣಿಸ್ತಾ ಇದೆ. ವಿಂಗ್ಸ್, ಯೂನಿವರ್ಸ್ನ ಸಿಂಬಲ್, ಯೂನಿವರ್ಸ್. ಖಂಡಿತವಾಗಿಯೂ ಈ ವ್ಯಕ್ತಿ ಪುನಃ ನಿಮಗೆ ಸಿಗ್ತಾರೆ, ಮಾತುಕತೆ ಬರುತ್ತೆ. ಕೆಲವರಿಗೆ ಇದು ವಾಪಸ್ಸಾಗುತ್ತೆ ಮತ್ತು ಕೆಲವರಿಗೆ ಇದು ಖಂಡಿತವಾಗಿಯೂ ವಾಪಸ್ ಹೋಗುತ್ತೆ. ಯಾಕೆ ಅಂತ ಹೇಳಿದರೆ ವೆರಿ ಡಾಮಿನೇಟಿಂಗ್ ವ್ಯಕ್ತಿತ್ವದವರು, ಹಠವಾದಿ ಸ್ವಭಾವದವರು, ನಂಬಿಕೆಗಳು ಕಮ್ಮಿ, ಅನುಮಾನ ಜಾಸ್ತಿ, ಬೇರೆಯವರ ಮಾತುಗಳನ್ನು ಕೇಳುವಂತಹ ವ್ಯಕ್ತಿತ್ವದವರು. ಆದ್ದರಿಂದಾಗಿ ಏನು ಅಂತ ಹೇಳಿದ್ರೆ ಪೇಷನ್ಸ್ ಕೂಡ ಕೆಲವರಿಗೆ ಕಮ್ಮಿ ಇರಬಹುದು ಈ ರಿಲೇಷನ್ಶಿಪ್ಪಲ್ಲಿ, ಅದು ಕೂಡ ಹಿಟ್ಟಾಗುವಂತಹ ಚಾನ್ಸಸ್ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಗೊತ್ತಾ, ಭೇಟಿಯಾದ ಕೂಡಲೇ ಒಂದು ಒಳ್ಳೆ ರೀತಿಯ ಮಾತುಕತೆ ಇರುತ್ತಾ ಅಂತ ಕೇಳಿದಾಗ ಕೆಲವು ವ್ಯಕ್ತಿಗಳ ನಡುವೆ ಇರ್ತಾರೆ ಅವರು, ಆದ್ದರಿಂದಾಗಿ ಮಾತುಕತೆ ಅಷ್ಟಾಗಿ ಆಗಲ್ಲ ಅಂತ ನನಗನ್ನಿಸ್ತಾ ಇದೆ. 3 ಈ ಸನ್ನಿವೇಶದಲ್ಲಿ 3 ಇದ್ದಾರೆ. ಈ ಸನ್ನಿವೇಶದಲ್ಲಿ ಪೆಂಟಿಕಲ್ಸ್ ಆಗಿರೋದ್ರಿಂದ ಈ ಸನ್ನಿವೇಶದಲ್ಲಿ ಇಲ್ಲದಿದ್ದರೂ ಕೂಡ, ದೇವರ ಸಹಾಯ ಇದ್ದರೂ ಕೂಡ 3ನೇ ಸನ್ನಿವೇಶ ಇದೆ. ಸ್ಟ್ರೆಂತ್ ಕಾರ್ಡಲ್ಲಿ 2 ಇದ್ದರೂ ಕೂಡ ಇದರ ಹಿನ್ನೆಲೆ ಬ್ಯಾಕ್ಗೆ ಹೋದಾಗ ಇಲ್ಲಿ ಇನ್ನೊಬ್ಳು ಲೇಡಿ ಇರ್ತಾಳೆ, ಅವಳ ಗಮನಿಸ್ತಾ ಇರ್ತಾಳೆ. ಹಾಗಾಗಿ ಇಲ್ಲೂ ಕೂಡ 3rd ಪರ್ಸನ್ ಇದೆ. ಆಫ್ಟರ್ ಟ್ಯಾರೋ ರೀಡಿಂಗ್, ಆಫ್ಟರ್ ಟ್ಯಾರೋ ಅಂತ ಬರುತ್ತೆ, ಅದರಲ್ಲಿ ಇದೆ ಈ ಸನ್ನಿವೇಶ. ಅರ್ಥ ಆಯ್ತಾ? ಹಾಗಾಗಿ ಇಲ್ಲೆಲ್ಲ ಕೂಡ ಬೇರೆ ವ್ಯಕ್ತಿಯ ಜೊತೆ, ಬೇರೆ ಸಂಬಂಧದ ಜೊತೆ ಇದ್ದಾಗ ನಿಮಗದು ಗೋಚರಿಸುತ್ತೆ ಅನ್ನುವಂತಹದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾದರೆ ಈ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯ ತಿರುವು ಏನು ಅಂತ ಕೇಳಿ ನೋಡುವ. ಯಾವ ರೀತಿಯ ಒಂದು ತಿರುವು ಬರಬಹುದು? ಪಾಸಿಟಿವ್ ಆಗಿ ಬರಲಿ ಅಂತ ಕೇಳ್ಕೊಳ್ತೇನೆ. ಎಸ್, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಫೈನಲೈಸ್ ಆಗುತ್ತೆ, ಖಂಡಿತವಾಗಿಯೂ ಕೆಲವರಿಗೆ ಇದು ಫೈನಲೈಸ್ ಆಗುತ್ತೆ. ಸತ್ಯಾಂಶಗಳು ಹೊರಗಡೆ ಬಿರುವಂತಹ ಚಾನ್ಸಸ್ ಇದೆ ನಿಮ್ಮ ಪ್ರಯತ್ನದಿಂದ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. 8 ಆಫ್ ವಾಂಡ್ಸ್, ಸುದ್ದಿಗಳು ಬರುವಂತಹ ಚಾನ್ಸಸ್ ಇದೆ, ಸಡನ್ ಹಿಟ್ ಆಗುವಂತಹ ಚಾನ್ಸಸ್ ಇದೆ, ಅನಿರೀಕ್ಷಿತವಾಗಿ ಯಾವುದೋ ಒಂದು ವಿಚಾರ ಗೊತ್ತಾಗುವಂತಹ ಚಾನ್ಸಸ್ ಇದೆ ಆ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಕೆಲವರಿಗೆ ಇದು ಪಾಸಿಟಿವ್ ಆಗ್ಬೋದು, ಇನ್ನು ಕೆಲವರಿಗೆ ಇದು ನೆಗೆಟಿವ್ ಆಗಬಹುದು, ಹೇಳಲಿಕ್ಕಾಗಲ್ಲ. ಪೇಜ್ ಆಫ್ ಕಪ್ಸ್, ಎಸ್, ಸಣ್ಣದಾದಂತಹ ಮಾತುಕತೆ ಬರಬಹುದು ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಅಂದರೆ ಎಮೋಷನಲ್ ಮಾತುಕತೆಗಳು, ನಿಮ್ಮ ಮೇಲಿರುವಂತಹ ಆ ಪ್ರೀತಿ, ಆ ಭಾವನೆಗಳನ್ನು ತೋರಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಕಿಂಗ್ ಆಫ್ ಕಪ್ಸ್, ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಈ ವ್ಯಕ್ತಿ ಏನು ಅಂತ ಹೇಳಿದರೆ ತಾನಾಗಿಯೇ ಬಂದು ಮಾತಾಡಿಸುವ ಬದಲಾಗಿ ನೀವಾಗಿ ಆ ವ್ಯಕ್ತಿಯನ್ನು ಮೀಟ್ ಮಾಡಿ ಮಾತಾಡುವಂತಹ ಪರಿಸ್ಥಿತಿ ಕೂಡ ಬರಬಹುದು. ಮುಂದಿನ ದಿನಗಳಲ್ಲಿ ಯಾಕಾಗಿ ಹೀಗಾಯಿತು, ಮಾತುಕತೆ ಮಾಡೋಣ ಬಾ ಅನ್ನುವಂಥ ರೀತಿಯಲ್ಲಿ ನೀವೇ ಕರೆಯುವಂತಹ ಚಾನ್ಸಸ್ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ? ಎಸ್. ಹಾಗಾದರೆ ಈ 3 ತಿಂಗಳ ಎನರ್ಜಿ ಹೇಗಿರುತ್ತೆ, ಪಾಸಿಟಿವ್ ಆರ್ ನೆಗೆಟಿವ್? 3 ತಿಂಗಳ ಎನರ್ಜಿ ನಿಮ್ಮ ರೀಡಿಂಗಿಗೆ ಸಂಬಂಧಪಟ್ಟ ಹಾಗೆ ಹೇಗಿರುತ್ತೆ?
ಪೇಜ್ ಆಫ್ ಪೆಂಟಿಕಲ್ಸ್. ಎಸ್, ಖಂಡಿತವಾಗಿಯೂ ಕೆಲವರಿಗೆ ನಿಧಾನವಾಗಿ 3 ತಿಂಗಳಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಫರ್ ಮಾಡುವ. 3 ಆಫ್ ಕಪ್ಸ್, 5 ಆಫ್ ಕಪ್ಸ್. 3 ಆಫ್ ಕಪ್ಸ್ ಬಂದಿದೆ, 5 ಆಫ್. ಇನ್ನು 3 ತಿಂಗಳ ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಾಗ ಕೆಲವರು ಖಂಡಿತವಾಗಿಯೂ ವಾಪಸ್ ಬರ್ತಾರೆ. ನೋಡ್ಕೊಳ್ಳಿ, ಯಾಕೆ ಗೊತ್ತಾ, 3 ಆಫ್ ಕಪ್ಸ್ ಅಂತ ಹೇಳಿದರೆ ಆರ್ಕಿಟಿಪಿಕಲ್ ಮೆಥಡ್ ಪ್ರಕಾರ ಇದೊಂದು, ನನ್ನ ಪ್ರಕಾರ ಇದು ಸ್ವಾರ್ಥದ ಕಾರ್ಡು. ಯಾಕೆ ಹೇಳಿದರೆ ಯಾವಾಗ ನಮ್ಮ ಹತ್ರ ಎಲ್ಲ ಇರುತ್ತೋ ಆಗ ವ್ಯಕ್ತಿಗಳು ಚೆನ್ನಾಗೇ ಇರ್ತಾರೆ. ನಮ್ಮ ಹತ್ರ ಏನಿಲ್ಲ ಅಂತ ಹೇಳಿ, ಏನೂ ಇಲ್ಲ ಅಂತ ಹೇಳಿದಾಗ ಕೆಲವು ವ್ಯಕ್ತಿಗಳು ಎಸ್ಕೇಪ್ ಆಗ್ತಾರೆ. ಅಪ್ರಾಮಾಣಿಕ ವ್ಯಕ್ತಿತ್ವ, ಹೃದಯ ಪರಿಶುದ್ಧತೆ ಇಲ್ಲದ ವ್ಯಕ್ತಿತ್ವ, ಇದು ಆ ರೀತಿಯನ್ನು ತೋರಿಸ್ತಾ ಇದೆ. 3 ತಿಂಗಳ ಎನರ್ಜಿಯಲ್ಲಿ ಏನಾಗ್ಬೋದು ಅಂತ ಹೇಳಿದ್ರೆ ಕೆಲವರ ಮನಸ್ಥಿತಿ ಅರ್ಥ ಆಗುತ್ತೆ, ಕೆಲವರ ಧೋರಣೆಗಳು ಗೊತ್ತಾಗುತ್ತೆ, ಕೆಲವರ ಮೈಂಡ್ಸೆಟ್ ಕಂಪ್ಲೀಟ್ ಆದಂತಹ ಚಿತ್ರಣ ನಿಮಗೆ ಸಿಕ್ಕುತ್ತೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ಇನ್ನು ಕೆಲವರಿಗೆ ನೋಡಿ, ಇದಕ್ಕೆ ಇದು ಸಂಬಂಧಪಟ್ಟಿದ್ದು, ಅದಕ್ಕೆ ಇದು ಇಮ್ಮೆಚುರಿಟಿ ತೋರಿಸ್ತಾ ಇರೋದು. ಆ ಕಾರ್ಡಿಗೆ ಕರೆಕ್ಟಾಗಿ ಬಂದಿದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಹಾಗೆ 5 ಆಫ್ ಕಪ್ಸ್. ಈ ಕಾರ್ಡ್ ಹೇಗೆ ಸಿಂಕ್ರನೈಸೇಷನ್ ಆಗುತ್ತೆ ಅಂದರೆ ಅಬ್ಸಲ್ಯೂಟ್ಲಿ ಇದು ದೇವರಲ್ಲಿ ಇದೆ ನನ್ನ ಪ್ರಕಾರ. 5 ಆಫ್ ಕಪ್ಸ್ ಏನನ್ನ ಹೇಳ್ತಾ ಇದೆ ಅಂದರೆ ಈ ವ್ಯಕ್ತಿ ಈಗೋಯಿಸ್ಟಿಕ್. ಇವರು ಏನು ಅಂತ ಹೇಳಿದರೆ ದುಡ್ಡಿನ ಬಗ್ಗೆ ಆಸಕ್ತಿ ಜಾಸ್ತಿ, ಫ್ಯಾಮಿಲಿ, ಮನೆ ಹೀಗಿರಬೇಕು ಹಾಗಿರಬೇಕು, ಈ ರೀತಿಯ ಕನಸುಗಳು ಈ ವ್ಯಕ್ತಿಗೆ ಜಾಸ್ತಿ. ಸ್ವಲ್ಪ ಸ್ಟಬ್ಬಾರ್ನ್ ವ್ಯಕ್ತಿತ್ವದವರು ಅಂತ ಇದು ಹೇಳ್ತಾ ಇರೋದು. ಅದರ ಅಡಿಯಲ್ಲಿ 5 ಆಫ್ ಕಪ್ಸ್ ಬಂದಾಗ ಬಹುಶಃ ಅಲೋನಾಗಿ ಅವರು ಫೇಸ್ ಮಾಡಿರ್ಬೋದು ಈ ಸನ್ನಿವೇಶವನ್ನು, ಅಲೋನಾಗಿ ಎದ್ದು ನಿಂತಿರಬಹುದು ಈ ವ್ಯಕ್ತಿ. ಬಟ್ ತಿರುವಿನ ಘಟ್ಟಕ್ಕೆ ಬಂದಾಗ ಅವರು ಅದೇ ರೀತಿಯ ಪಾರ್ಟ್ನರನ್ನು ಹುಡುಕುವಂಥವ್ರು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಅದರ ಬಗ್ಗೆ ಇದು ಮಾತುಕತೆಗಳನ್ನು ಕೂಡ ಆಗಬಹುದು ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ಓಕೆ, ಬನ್ನಿ ಹಾಗಾದರೆ ಈ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ಯೂನಿವರ್ಸ್ ಏನಾದರೂ ಮೆಸೇಜಸ್, ಸಂದೇಶಗಳನ್ನು ಕೊಡಲಿಕ್ಕೆ ತಯಾರಿದೆಯಾ ಅಂತ ಕೇಳಿ ನೋಡುವ. ಯೂನಿವರ್ಸ್ ಸರಿಯಾದಂತಹ ಕಾರ್ಡ್ ಕೊಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಸಾಲ್ಟ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿರುವಂತಹ ನೆಗೆಟಿವಿಟಿಯನ್ನು ತಿಳ್ಕೊಳ್ಳಿ. ಪ್ಲಸ್ ಕೆಲವರ ಜೀವನದಲ್ಲಿ ಕೆಲವರು ನೆಗೆಟಿವ್ ಆಗಿ ಇದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಮೇಲಿರುವಂತಹ ಅನ್ಯರ ದೃಷ್ಟಿಯನ್ನು ಹೊರಗಡೆ ಹಾಕಿ. ಫಸ್ಟ್ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ, ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ನಿಮ್ಮ ಕುಲದೇವರ ಆರಾಧನೆ, ನಿಮ್ಮ ಮನೆ ಕುಲದೇವರು ಅಂದರೆ ಮನೆ ದೇವರು. ಪ್ಲಸ್ ಏನು ಅಂತ ಹೇಳಿದರೆ, ಇನ್ನೂ ಕೆಲವರಿಗೆ ನಿಮ್ಮ ಪಿತೃಗಳ ಆರಾಧನೆಯನ್ನು ಮಾಡ್ಕೊಳ್ಳಿ. ಸುಮ್ಮನೆ ಇಂತಹ ಹಿಟ್ಗಳಿಗೆ ಒಳಗಾಗಬೇಕಾಗುತ್ತೆ ಇಲ್ಲದಿದ್ದರೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ನೆಗೆಟಿವಿಟಿ ಅನ್ನುವಂತಹದ್ದು ನಿಮ್ಮ ಫ್ಯಾಮಿಲಿ ಮೇಲೆ ಇರಬಹುದು, ಬಹುಶಃ ಫ್ಯಾಮಿಲಿ ಪ್ಯಾಟರ್ನ್ಸಲ್ಲಿ ಬಂದಿರ್ಬೋದು, ಅದನ್ನು ಗಮನಿಸಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಯೂನಿವರ್ಸ್ ಹೇಳ್ತಾ ಇದೆ, ಕೆಲವರು ನಿಮ್ಮ ಜೀವನದಲ್ಲಿ ಸಾಲ್ಟ್ ಇದ್ದ ಹಾಗೆ, ಉಪ್ಪನ್ನು ಎಲ್ಲಿಡಬೇಕು ಅಲ್ಲೇ ಇಡಬೇಕು. ಅದನ್ನು ಬಿಟ್ಟು ಉಪ್ಪನ್ನು ಜಾಸ್ತಿ ಉಪಯೋಗಿಸಿದರೆ ಏನಾಗುತ್ತೆ, ವೆರಿ ಡೇಂಜರಸ್ ಅಲ್ವಾ. ಹಾಗಾಗಿ ಕೆಲವು ಸಂಬಂಧಗಳನ್ನು ಎಲ್ಲಿಡಬೇಕು ಅಲ್ಲೇ ಇಡಿ, ಅನಿವಾರ್ಯತೆ ಇಲ್ಲ ಅವರನ್ನು ಒಳಗೆ ಹಾಕ್ಕೊಂಡು ಯಾಕೆ ನಿಮ್ಮ ಜೀವನವನ್ನು ನರಕ ಮಾಡ್ಕೊಳ್ತೀರಿ ಅನ್ನುವಂಥದ್ದನ್ನು ಕೂಡ ಯೂನಿವರ್ಸ್ ಹೇಳ್ತಾ ಇದೆ. ಅನಗತ್ಯವಾದಂತಹ ರಿಲೇಷನ್ಶಿಪ್ ವಿಚಾರದಲ್ಲಿ ಎಮೋಷನಲ್ ಬಾಂಡೇಜನ್ನು ಬೆಳೆಸ್ಕೊಂಡು ಸಾಂಬಾರ್ಗೆ ಇಷ್ಟು ಉಪ್ಪು ಹಾಕಿದರೆ ಸಾಕಾಗುತ್ತೆ, ಇಷ್ಟು ಉಪ್ಪು ಹಾಕಿದರೆ ಸಾಂಬಾರು ಹದಗಿಡುತ್ತೆ. ಇಷ್ಟು ಸಾಂಬಾರಿಗೆ ಇಷ್ಟು ಉಪ್ಪು ಸಾಕು, ಅರ್ಥ ಆಗುತ್ತಲ್ವಾ. ಅನಗತ್ಯವಾಗಿ ಯಾರನ್ನು ಎಲ್ಲಿಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಲ್ಲೇ ಎಳ್ಕೊಂಡು ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ, ನೆಗೆಟಿವ್ ಆಗುತ್ತೆ ನಿಮ್ಮ ಬದುಕಿಗೆ ಅನ್ನುವಂತಹದ್ದನ್ನು ಯೂನಿವರ್ಸ್ ತುಂಬ ಸುಂದರವಾಗಿ ಕಾರ್ಡ್ ಮೂಲಕ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ನಿಮ್ಮ ಮನೆಯನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ರಿಲೇಷನ್ಶಿಪ್ಪು ಸರಿ ಹೋಗಲಿಕ್ಕೆ ಮ್ಯಾರಿಡ್ ಆಗಿರಲಿ ಅನ್ಮ್ಯಾರಿಡ್ ಆಗಿರಲಿ ದೇವರ ಆರಾಧನೆಯನ್ನು ಮಾಡ್ಕೊಳ್ಳಿ, ಪಿತೃಗಳ ಆರಾಧನೆಯನ್ನು ಮರಿಬೇಡಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಕೆಲವರಿಗೆ ಫ್ಯಾಮಿಲಿ ಪ್ಯಾಟರ್ನಲ್ಲೇ ಈ ರೀತಿಯಾಗಿದೆ, ಅದರಿಂದಾಗಿ ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ಹಾಗೆ ರೂಟ್ಸ್ನ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಇದು ಹಿಟ್ಟುಡಿತಾ ಇದೆ, ಇದಕ್ಕೆ ಕಾರಣ ಏನು ಅನ್ನುವಂತಹದ್ದನ್ನು ಚೆಕ್ ಮಾಡ್ಕೊಳ್ಳಿ ಅನ್ನುವಂತಹದ್ದನ್ನು ಸ್ಪಷ್ಟವಾಗಿ ಈ ಕಾರ್ಡು ಹೇಳ್ತಾ ಇದೆ. ತುಂಬ ಅದ್ಭುತವಾದಂತಹ ಯೂನಿವರ್ಸ್ನ ಕಾರ್ಡ್. ಓಕೆನಾ, ಇದಾಗಿತ್ತು ಇವತ್ತಿನ ಒಂದು ಕಂಪ್ಲೀಟ್ ಚೆಕ್ ರೀಡಿಂಗ್. ನೆಕ್ಸ್ಟ್ ರೀಡಿಂಗಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಕೂಡ ಧನ್ಯವಾದಗಳು. ಹಾಗೆ ಯಾರೆಲ್ಲ ತಮ್ಸ್ ಒಪ್ಪುತ್ತಿದ್ದೀರಾ, ಯಾರೆಲ್ಲ ಕಮೆಂಟ್ಸ್ ಕೊಟ್ಟಿದ್ದೀರಾ ಅವ್ರಿಗೂ ಕೂಡ
ಹೃದಯಪೂರ್ವಕವಾದಂತಹ ನಮನಗಳು, ಧನ್ಯವಾದಗಳು. ಒಳ್ಳೆಯದಾಗಲಿ. ಬಾಯ್. ಟೇಕ್ ಕೇರ್.